ಶ್ರೀ ಜನಕಜಾರಮಣ ವಿಮಲ ಸರೋಜ ಸಂಭವ ಜನಕನನುಪಮ ರಾಜಶೇಖರ ವಿನುತ ನಿಖಿಳಾಮರ ಕಿರೀಟ ಜಯ ರಾಜಿತಾಮಲ ಲಲಿತ ಪದ ಪಂಕಜನಾನತ ಜನ ದಯಾಸುರ ಭುಜ ತೊರವೆಯರಾಯ ನರಹರಿ ಪಾಲಿಸುಗೆ ಜಗವಾ ನರಹರಿ ಪಾಲಿಸುಗೆ ಜಗವಾ. ಧರ್ಮ ಬಂಧುಗಳೇ, ರಾಮಾಯಣ ಸರಣಿಯ ಪ್ರವಚನ ಮಾಲಿಕೆಯ 66 ಸಂಧಿಗಳನ್ನು ನಾವು ಪೂರೈಸಿದೆವು. ಯುದ್ಧಕಾಂಡದಲ್ಲಿದ್ದೇವೆ ನಾವು. ವಿದ್ಯುಜ್ಜಿಮ ಮಾಯೆಯ ಮೂಲಕವಾಗಿ ರಾಮನ ಶಿರವನ್ನು ಸೀತೆಯ ಕಾಲಬುಡದಲ್ಲಿ ತಂದು ಹಾಕ್ತಾನೆ, ರಾವಣನಿಂದ ಪ್ರೇಷಿತನಾಗಿ. ಆದರೆ ಸರಮೆ ತ್ರಿಜಟೆಯರು ಸಕಾಲದಲ್ಲಿ ಮಾಯೆಯನ್ನು ಸೀತಾಮಾತೆಗೆ ಪರಿಚಯಿಸ್ತಾರೆ. ಒಂದು ಮಾತು ಹೇಳ್ತಾರೆ ಅವರು, ಮುತ್ತೈದೆಯಾಗು. ಅಂದರೆ ಯಾವ ಕಾರಣಕ್ಕೂ ರಾಮನಿಗೆ ಮರಣ ಉಂಟು ಅಥವಾ ರಾಮನನ್ನಲ್ಲಿ ರಾಕ್ಷಸರು ಕೊಲ್ತಾರೆ ಎಂಬಂತಹ ವಿಚಾರಗಳು ನಿನ್ನ ಮನಸ್ಸಿನಲ್ಲಿ ಎಳ್ಳಿ ನಿಂತು ಬೇಡ. ಸೀತೆಗೆ ನಿಜ ದರ್ಶನವಾಗ್ತದೆ. ಇದಲ್ಲಲ್ಲಿ ಇಂತಹ ಮಾಯೆಗಳು ನಡೀತಾ ಇರ್ತದೆ. ರಾಮನ ಮುಂದೆ ಸೀತೆಯ ಕಳೇವರವನ್ನು ಹಾಕುವಂತಹದ್ದು, ಸೀತೆಯ ಮುಂದೆ ರಾಮನ ನಿಶ್ಚೇಷ್ಟಿತವಾದಂತಹ ದೇಹವನ್ನು ತಂದು ಹಾಕುವಂತಹದ್ದು. ಮಾಯೆ ಶಾಶ್ವತವಲ್ಲ. ಒಂದು ಕ್ಷಣ ಮಾಯೆ ಕೆಲಸ ಮಾಡುತ್ತದೆ. ಮಾಯೆಯನ್ನು ಭೇದಿಸುವುದಕ್ಕಾಗಿ ಅಥವಾ ಮಾಯೆಯನ್ನು ಪರಿಚಯಿಸುವುದಕ್ಕಾಗಿ ಅಲ್ಲಿ ವಿಭೀಷಣನ ಮಡದಿಯಾದಂತಹ ಸರಮೆ ಸೀತೆಯ ಬಳಿಯಲ್ಲಿರ್ತಾಳೆ. ರಾಮನ ಬಳಿಯಲ್ಲಿ ವಿಭೀಷಣ ಇರ್ತಾನೆ. ಅಣ್ಣನನ್ನು ಅವನ ಅಧಾರ್ಮಿಕತೆಯನ್ನು ವಿರೋಧಿಸಿ ರಾಮನಲ್ಲಿ ಧಾರ್ಮಿಕತೆಯನ್ನು ಕಂಡು ಬಂದವನು. ಯುದ್ಧ ಅದ್ಭುತವಾಗಿ ಮುಂದುವರಿಯುತ್ತದೆ. ನಾವು ಯುದ್ಧಕಾಂಡದ 13ನೇ ಸಂಧಿಯಲ್ಲಿ ಕಪಿರೂಪ ಧರಿಸಿ 5 ಜನ ರಾವಣನ ಪಾಳ್ಯದಿಂದ ಬಹಳ ವಿಕ್ರಮಿಗಳು ರಾಮನ ಸೇನೆಯನ್ನು ಪ್ರವೇಶ ಮಾಡುತ್ತಾರೆ ಕಪಿರೂಪದಿಂದ. ಏನಕ್ಕೇನ ಪ್ರಕಾರೇಣ ಅಂತ ಒಂದು ಮಾತುಂಟು. ರಾಮ ಸೇನೆಯನ್ನು ಸೋಲಿಸಬೇಕು ಈ ಉದ್ದೇಶದಿಂದ. ಆದರೆ ವಿಭೀಷಣನನ್ನು ಎಚ್ಚರಿಸ್ತಾನೆ ರಾಮಚಂದ್ರವನಿಗೆ, ಅವರು ನಿಜವಾದ ಕಪಿಗಳಲ್ಲ, ಅವರು ಮಾಯಾರೂಪಿಗಳು. ಹಾಗೆ ರಾಮ ಬಾಣದಿಂದ ಯಾರು ಮಾಯಾರೂಪಿಗಳಾಗಿ ಕಪಿಗಳಾಗಿ ಬಂದಿದ್ದಾರೆ ಅವರನ್ನು ನಿವಾರಿಸ್ತಾನೆ. ಹಾಗೆ ಒಬ್ಬ ಸೂರ್ಯನ ಶತ್ರು ಆಗಿದ್ದನಂತೆ, ಒಬ್ಬ ಅಗ್ನಿಯ ಶತ್ರು ಅಂತ ಹೇಳ್ತಾನೆ ಇಲ್ಲಿ ಕವಿ. ಒಬ್ಬ ಬ್ರಹ್ಮ ವಿರೋಧಿ, ಇನ್ನೊಬ್ಬ ಶಿವ ವಿರೋಧಿ, ಮತ್ತೊಬ್ಬ ರಶ್ಮಿ ಜಿತು. ಹೀಗೆ ಒಬ್ಬೊಬ್ಬರಿ ದೇವತೆಗಳಿಗೆ ವಿರೋಧವನ್ನು ಉಂಟು ಮಾಡುತ್ತಿದ್ದವ. ಅವರನ್ನು ರಾಮ ನಿವಾರಿಸಿ ಲೋಕ ಕಲ್ಯಾಣವನ್ನು ಆ ಮೂಲಕವಾಗಿ ಸಾಗಿಸ್ತಾನೆ. ಅಂತಹ ವಿಭೀಷಣ ರಾಮಸೇನೆಯಲ್ಲಿ ಒಬ್ಬ ಅಪ್ರತಿಮ ವಿಕ್ರಮಿಯನ್ನು, ಅವನ ಹೆಸರು ಮಿತ್ರಘ್ನ ಅಂತ ಅವನ ಹೆಸರು, ಅವ ಯುದ್ಧಕ್ಕೆ ಬರುವಾಗ ಹೊರಡುವ ಸನ್ನಿವೇಶದ ಕಡೆಗೆ ಹೋಗೋಣ. 67ನೇ ಸಂಚಿಕೆ ಯುದ್ಧಕಾಂಡದ 14ನೇ ಸಂಧಿಯಲ್ಲಿ ಏನಿದೆ ನೋಡೋಣ. ಕುಶನೆ ಕೇಳೈ ಪೈಕವೆರಡರ ವಿಷಮ ವೀರರ ವಿಗ್ರಹದ ಸರಭಸದ ಸೌರಂಭಾತಿಶಯ ನಡೆದುದು ಸುರರ ಅಸಮರಣ ಮಿಗಿಲೆನಲು ಸಾಧಿಸಿದ ಸಮಯದಲ್ಲಿ ರಣಕರ್ಕಶ ರಘುಕ್ಷಿತಿಪತಿಯ ನಾಗ ಮಿತ್ರಜ್ಞನಾಜಿಯಲಿ ಕುಶನೆ ಕೇಳೈ. ವಾಲ್ಮೀಕಿ ಮಹರ್ಷಿಗಳು ಕುಶಲವರಿಗೆ ರಾಮಾಯಣವನ್ನು ಹೇಳ್ತಾ ಇರ್ತಾರೆ. ಗರ್ಭಿಣಿಯಾದಂತಹ ಸೀತೆಯನ್ನು ರಾಮ ಪರಿತ್ಯಾಗ ಮಾಡುವ ಸಂದರ್ಭ ಇದೆ ಉತ್ತರಕಾಂಡದಲ್ಲಿ. ಅಲ್ಲಿ
2 ಮಕ್ಕಳಿಗೆ, ಅವಳಿ ಮಕ್ಕಳಿಗೆ ಜನ್ಮವನ್ನು ಕೊಡ್ತಾಳೆ ಸೀತಾಮಾತೆ. ಆ ಮಕ್ಕಳು 8, 9, 10 ಕಳೀತಾ ಇದ್ದ ಹಾಗೆ ರಾಮಾಯಣವನ್ನು ತನ್ನ ಕಾವ್ಯದ ನಾಯಕನಾಗಿ ರಾಮನನ್ನು ನಾರದೋಪದೇಶದಿಂದ, ಬ್ರಹ್ಮನ ಅನುಗ್ರಹದಿಂದ ವಾಲ್ಮೀಕಿಗಳು ಮಹಾಕವಿಗಳಾಗ್ತಾರೆ. ಆ ಸಂದರ್ಭದಲ್ಲಿ ಅವರು ರಾಮಾಯಣದ ಕಥೆಯನ್ನು ಒಂದು ನಾವು ಜೀವಂತ ದಂತಕಥೆ ಅಂತ ನಾವು ಹೇಳ್ತೇವೆ. ರಾಮನದು ದಂತಕಥೆ. ಬದುಕಿರುವಾಗಲೇ ಒಂದು ಪುರಾಣ ಕಾವ್ಯದ, ಮಹಾಕಾವ್ಯದ ನಾಯಕನಾಗಿ ರಾಮ ಕಂಡುಕೊಳ್ಳುವಂಥದ್ದು. ಅನೇಕ ಸಲ ಒಂದು ಇತಿಹಾಸ ಇರ್ಬೋದು, ಪುರಾಣ ಇರ್ಬೋದು, ಅದು ನಡೆದು ಎಷ್ಟೋ ವರ್ಷದ ನಂತರ ಅದನ್ನು ಕಾದಂಬರಿಯಾಗಿಯೋ ಕಥೆಯಾಗಿಯೋ ಉಲ್ಲೇಖ ಮಾಡ್ತಾರೆ. ಆದರೆ ರಾಮನ ಚರಿತ್ರೆ ಹಾಗಲ್ಲ, ರಾಮನ ಅಯನ ಹಾಗಲ್ಲ. ಆ ವ್ಯಕ್ತಿ ಇರುತ್ತಾ ಏನು ಸಾಧನೆಯನ್ನು ಈ ಪ್ರಪಂಚದಲ್ಲಿ ರಾಮ ಮಾಡಿದಾನೋ, ಅಧರ್ಮದ ನಾಶ, ಧರ್ಮದ ಉದ್ಧಾರ ಮತ್ತು ತನ್ನ ವ್ಯಕ್ತಿತ್ವದಲ್ಲಿ ಶೀಲವನ್ನು, ಗುಣವನ್ನು, ತ್ಯಾಗವನ್ನು, ಯೋಗವನ್ನು ಇದನ್ನೆಲ್ಲ ಅಳವಡಿಸಿಕೊಂಡು ಅನುಷ್ಠಾನ ಮಾಡಿದ ಒಂದು ಮೇರು ವ್ಯಕ್ತಿತ್ವ. ನಾವಿವತ್ತು ಸಮಾಜದಲ್ಲಿ ಯಾರಿಗದು ಆದರ್ಶ ವ್ಯಕ್ತಿ ಉನ್ನತ ಆದರ್ಶಗಳನ್ನು ಅನುಷ್ಠಾನಿಸಿಕೊಂಡು ಪಾಲನೆ ಮಾಡಿಕೊಂಡು ಸುದೀರ್ಘವಾಗಿ ಅರಮನೆಯಿಂದ ದೂರ ಇದ್ದ ಒಂದು ವ್ಯಕ್ತಿತ್ವವನ್ನು ನಾವು ಹೇಳೋದಿದ್ರೆ ರಾಮನ ವ್ಯಕ್ತಿತ್ವ. ಆ ವ್ಯಕ್ತಿತ್ವ, ಅಂತಹ ವ್ಯಕ್ತಿತ್ವ, ಅದನ್ನು ವಾಲ್ಮೀಕಿಗಳು ಜಗತ್ತಿಗೆ ಶಾಶ್ವತವಾಗಿ ಕೊಟ್ಟಿದ್ದಾರೆ. ಆ ಮಹಾಕವಿಗಳಿಗೆ ನಾವು ಕೃತಜ್ಞರಾಗಿ ಅವರಿಗೆ ನಮನಗಳನ್ನು ಹೇಳಬೇಕು. ಅವರಿಂದ ಪ್ರೇಷಿತರಾಗಿ ತೊರವೆ ತನ್ನ ರಾಮಾಯಣದಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾನೆ. ತೊರವೆ ನರಹರಿ ವಾಲ್ಮೀಕಿಯನ್ನು ಆದರ್ಶವಾಗಿ ಇಟ್ಟುಕೊಂಡು ಅಂತಹ ಕುಶಲವರಿಗೆ ಹೇಳುವಂಥದ್ದು, 2 ಸೇನೆಗಳು ಏನುಂಟು ಪರಾಕ್ರಮಶಾಲಿ, ಇದು ಒಂದು ಕಡೆಯಿಂದ ಕಪಿಗಳು, ಬಲ್ಲೂಕಗಳು ಈ ಸೇನೆ, ಇನ್ನೊಂದು ಕಡೆಯಿಂದ ರಾವಣನ ರಾಕ್ಷಸ ಸೇನೆ. ಅವರ ಯೋಗ್ಯತೆಯು ಕಡಿಮೆ ಅಲ್ಲ, ಅಪ್ರತಿಮ ವಿಕ್ರಮಿಗಳಿದ್ದಾರೆ, ಅವರು ಸಾಮಾನ್ಯರಲ್ಲ. ಅಂತಹದ್ದಲ್ಲಿ ಆ ಸಂದರ್ಭದಲ್ಲಿ ಮಿತ್ರಘ್ನ ಎಂಬ ಒಬ್ಬ, ಅವನಿಗೆ ಉರಗಗಳಿಂದ ಅಂದರೆ ನಾಗಲೋಕದಲ್ಲಿ ಅವನಿಗೆ ಸೋಲಿಲ್ಲ, ಅದೇ ರೀತಿ ಅವನಿಗೆ ದೇವತೆಗಳಲ್ಲಿ ಇಲ್ಲ, ಮರ್ತ್ಯರಲ್ಲಿ ಮನುಷ್ಯರಲ್ಲಿ ಇಲ್ಲ, ದೇವತೆಗಳಿಂದ ಇಲ್ಲ, ಮತ್ತು ನಾಗಲೋಕದಲ್ಲಿ 3 ಲೋಕದಲ್ಲಿ ಯಾರಿಂದಲೂ ಮರಣ ಇಲ್ಲದಂತಹ ಒಂದು ದೊಡ್ಡ ವರವನ್ನು ಪಡ್ಕೊಂಡವ. ಸೂರ್ಯನನ್ನು ರಾಹು ಆಕ್ರಮಿಸಿದಂತೆ ಅಂತ ಕವಿ ಹೇಳ್ತಾನೆ ಇಲ್ಲಿ. ಈ ರಾಹುಕೇತುಗಳು ಸೂರ್ಯಚಂದ್ರರಿಗೆ ಬಾಧೆಯನ್ನು ಕೊಡುವಂತಹದ್ದು. ಸಮುದ್ರ ಮಥನದ ಕಾಲದಲ್ಲಿ ಅಮೃತ ಬಂತು. ಮೊದಲೇ ಒಪ್ಪಂದ ಇತ್ತು, ಯಾವ ವಸ್ತು ಬಂದರೂ ಸಹ ಸಮಾನವಾಗಿ ಹಂಚಿಕೊಳ್ಳುವಂಥದ್ದು. ಆದರೆ ಒಂದೊಂದೇ ಸುವಸ್ತುಗಳು ಬರ್ತಾ ಇದ್ದ ಹಾಗೆ ಮಹಾವಿಷ್ಣು ರಾಕ್ಷಸರಿಗೆ ಗೊತ್ತಾಗದಂತೆ ತನ್ನ ಮಾತಿನಿಂದ ಅವರನ್ನು ಮಣಿಸಿ, ಇದು ನಿಮಗೆ ಯಾಕೆ ದೇವಲೋಕಕ್ಕೆ ಹೋಗಿ ಅಂತ ಕಳಿಸ್ತಾ ಇದ್ದ. ಉದ್ದೇಶ ಮದುವೆ ಆಗಿತ್ತು. ಅಮೃತ ಬಂತು. ಅವಾಗ ಮೋಹಿನಿ ರೂಪವನ್ನು ತಡೆದು ಅಮೃತವನ್ನು ವಿತರಿಸುವಂಥದ್ದು ಮಹಾವಿಷ್ಣು. ಅದು ದೇವತೆಗಳ ಸಾಲಿನಿಂದ ವಿತರಿಸ್ತಾ ಬರ್ತಾಳೆ ಮಹಾವಿಷ್ಣು ಮೋಹಿನಿಯಾಗಿ. ರಾಕ್ಷಸರು ಮೋಹಿನಿಯ ಸೌಂದರ್ಯಕ್ಕೆ ಮರುಳಾಗಿ ಅವರು ಕೊನೆಯಲ್ಲಿ ಕೂತ್ಕೊಳ್ತಾರೆ. ಅವಳು ಮೋಹಿನಿಯನ್ನು ನೋಡುವುದರಲ್ಲೇ ಇದ್ದಾರೆ. ನಮ್ಮಲ್ಲಿ ವಿಕಾರಗಳು ಬಂದಾಗ ನಮ್ಮತನವನ್ನು ನಾವು ಮರೆತು ಹೋಗ್ತೇವೆ. ರಾಕ್ಷಸರು ತಮ್ಮತನವನ್ನು ಮರೆತು ಹೋದರು. ನಾವು ಯಾಕೆ ಸಮುದ್ರ ಮಥನ ಮಾಡಿದ್ದು, ತಮಗೆ ಅಮೃತಪಾನ ಮಾಡಬೇಕೆನ್ನುವಂತಹದ್ದು ಮೋಹಿನಿಯ ಮಾಯೆ ಅಥವಾ ಮಾಯಾ ಮೋಹಿನಿ ಎರಡೂ ಹೌದು. ಅವಳ ಮಾತಿಗೆ ಸೌಂದರ್ಯಕ್ಕೆ ಮರುಳಾಗಿ ಹೇಳಿದರು ಅವರು. ಅದಕ್ಕಾಗಿ ನಮ್ಮತನವನ್ನು ಯಾವುದೇ ಸಂದರ್ಭದಲ್ಲಿ ನಾವು ಮರೆತರೆ ಅವಾಗ ಅವಾಂತರಕ್ಕೆ ಕಾರಣ ಆಗ್ತದೆ. ಅವಾಗ ಅಲ್ಲಿ ಒಬ್ಬ ರಾಕ್ಷಸ ಅವರ ಮಧ್ಯೆ ಕೂತ್ಕೊಳ್ತಾನೆ. ಅವ ಅಮೃತಪಾನ ಮಾಡುವಾಗ ವಿಷ್ಣು ಚಕ್ರದಿಂದ ಅವನು ತಲೆ ಕಡಿತಾನೆ. ಅವರು ರಾಹುಕೇತು ಅಂತ ಉಲ್ಲೇಖ ಆಗಿದೆ ಪುರಾಣಗಳಲ್ಲಿ. ಅಂತಹ ರಾಹುಕೇತುಗಳು ಸೂರ್ಯಚಂದ್ರರಿಗೆ ಬಾಧೆ ಕೊಡ್ತಾರೆ. ಯಾಕೆ ಅವರು ಹೇಳಿದಂತೆ ಮಹಾವಿಷ್ಣುವಿಗೆ, ಇವರೊಬ್ಬ ರಾಕ್ಷಸ ಇಲ್ಲಿ ಮಧ್ಯೆ ಕೂತಿದ್ದಾನೆ, ಅಮೃತಪಾನ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಅವರಿಗೆ ಬಾಧೆ ಕೊಡ್ತಾನೆ ಅಂತ ಪುರಾಣಗಳ ಉಲ್ಲೇಖಗಳು. ಅಂಥವನು ಯಾರಿಂದಲೂ ರಾಮಪಾಳ್ಯದಲ್ಲಿರುವವರಿಂದ ಅವನನ್ನು ಕೊಲ್ಲುವಂತಹ ಸಾಧ್ಯವಿಲ್ಲ. ಹಾಗಾದ ಕಾರಣ ಅವ ಎಂಥವ ಏನು ರಾಮ ವಿಭೀಷಣನನ್ನು ಪ್ರಶ್ನಿಸ್ತಾನೆ, ಕೇಳೋಣ. ಇವನ ಕೂಡಣ ಕಲಹವನು ನೀನವಧನಾಗ
ಧರಿಸೋ ಬಿಲು ದುಡುಕಬೇಡಿವನವಗಡೆಯ ರಣವೆನ್ನೊಳಾಗಲಿ ನೋಡು ಕೌತುಕವ ಇವಗೆ ಸುರ ಮಾನವ ಭುಜಂಗಮ ನಿವಹದಲ್ಲಿ ಸಾವಿಲ್ಲ ಇವಗೆ ಸುರ ಮಾನವ ಭುಜಂಗಮ ನಿವಹದಲ್ಲಿ ಸಾವಿಲ್ಲವು ಇವನಲ್ಲಿ ಬವರಕನನು ಬೆಸಸೆನುತ ಬೀಡ್ಗೊಂಡನ ಸುರೇಂದ್ರ ಬವರಕನನು ಬೆಸಸೋ ವಿಶಿಷ್ಟವಾದಂತಹ ಅನುಗ್ರಹ ಪಡ್ಕೊಂಡಂತಹ ಮಿತ್ರಗ್ನ ಅವನ ಬಲ ಅವನ ಜೊತೆಗಿರುವಂತಹ ಚದುರಂಗ ಸೇನೆ ಅವರಲ್ಲಿರುವಂತಹ ವಿಶ್ವಾಸಗಳನ್ನು ಕಂಡು ರಾಮ ವಿಭೀಷಣನನ್ನು ಪ್ರಶ್ನಿಸ್ತಾನೆ. ಇವ ಎಂತವ? ವಿಭೀಷಣ ಹೇಳ್ತಾನಂತೆ, ರಾಮಚಂದ್ರಮ, ನನ್ನಿಂದ ಒಂದು ಸೇವೆಯನ್ನು ನೀನು ಸ್ವೀಕರಿಸಬೇಕು. ಅಲ್ಲಿಯೋ ಇಲ್ಲಿಯೋ ಒಂದೆರಡು ಕಡೆಯಲ್ಲಿ ವಿಭೀಷಣ ಯುದ್ಧ ಮಾಡುವುದನ್ನು ತೊರವೆ ಹೇಳ್ತಾನೆ. ನನ್ನ ಸೇವೆ ಇದು, ಯಥಾಸಾಧ್ಯ ದುಷ್ಟ ದಮನದಲ್ಲಿ ಶಿಷ್ಟರ ಸಂರಕ್ಷಣಾ ಕಾರ್ಯದಲ್ಲಿ ನನ್ನದು ಯಥಾಸಾಧ್ಯ ಸೇವೆ ಇದೆ ರಾಮ. ನೀನು ನನ್ನದನ್ನು ತಿರಸ್ಕರಿಸಬಾರದು, ಪುರಸ್ಕರಿಸಬೇಕು. ಇವನ ಮೇಲೆ ಯುದ್ಧದ ವಿಷಯ, ನೀನು ಬಿಲ್ಲನ್ನೇ ಎತ್ತುವುದು ಬೇಡ, ನಾನಿವನನ್ನು ಮುಗಿಸಿಕೊಡ್ತೇನೆ. ಅದು ದೇವ, ಮಾನವರು ಮತ್ತು ಸರ್ಪಜಾತಿ ಈ ಮೂರೂ ವರ್ಗದರಿಂದ ಅವನಿಗೆ ಮರಣ ಇಲ್ಲದ ವರ ಇದೆ. ರಾಮ ಮನುಷ್ಯಾವತಾರ, ಆ ಕಾರಣದಿಂದ ಜೊತೆಗಿರುವಂಥವರು ಕಪಿಗಳೋ ಬಲ್ಲೂಕಗಳು. ಅವನಿಗೆ ಮರಣ ಬರಬೇಕಿದ್ರೆ ತಾನೇ ಯುದ್ಧ ಮಾಡಬೇಕು. ಎಲ್ಲ ರಾಕ್ಷಸರಿಗೆ ಬೇರೆ ಬೇರೆ ಅನೇಕ ವರಗಳಿವೆ ಅವರಿಗೆ. ಬ್ರಹ್ಮನನ್ನು ಶಿವನನ್ನು ಮೆಚ್ಚಿಸಿ ಪಡ್ಕೊಳ್ತಾರೆ. ಹಾಗೆ ವಿಭೀಷಣನೇ ರಾಮನ ಆಶೀರ್ವಾದವನ್ನು ಪಡ್ಕೊಂಡು ಯುದ್ಧಕ್ಕೆ ಹೊರಟ. ನೀನು ಬೈಕೊಳ್ತಾರೆ ಯುದ್ಧದಲ್ಲಿ, ಇದು ಸಾಧಾರಣ ಇರುವಂತಹದ್ದೇ. ಗದೆ ತಿರುಗಿಸ್ತಾ ಹೊರಟಂತ ಆದ್ರೆ ಒಂದು ಮಾತಾಡ್ತಾನೆ, ನೀನು ವಿಶ್ವಾಸಘಾತ ಕಾಡ್ತಾನೆ ವಿಭೀಷಣನಿಗೆ. ನೀನು ಕುಲಕ್ಕೆ ಮಾರಕನಾದವನು, ವಂಶವೃಕ್ಷಕ್ಕೆ ಕೊಡಲಿ ಇಟ್ಟಂತಹ ಕೆಟ್ಟವ ನೀನು. ಲಂಕೆಯಲ್ಲಿ ಹುಟ್ಟಿದ್ದಿ, ಲಂಕೆಯಲ್ಲಿ ಬೆಳೆದಿದ್ದಿ, ಆದರೆ ಲಂಕೆಗೆ ವಿರೋಧಿಸಿ ಅಣ್ಣನನ್ನೇ ತೊರೆದು ಹೋಗಿದ್ದಿ ನೀನು ವಿರೋಧ ಪಕ್ಷದ ಜೊತೆಗೆ ಹೋಗಿದ್ದಿ. ನಮ್ಮ ಎಲ್ಲ ಗುಟ್ಟುಗಳು ಏನುಂಟಿಲ್ಲಿ ಅದನ್ನು ರಾಮನಿಗೆ ಹೇಳ್ತಾ ಇದ್ದಿ ನೀನು ಮಹಾಪಾಪಿ ಅಂತ ಬೈತಾನೆ. ಇದು ಸಹಜ ಒಂದು ವಿರೋಧ ಪಕ್ಷದವರು. ಆದರೆ ಅವ ಹೇಳ್ತಾನೆ, ವೇದದ ರಹಸ್ಯವನ್ನು ತಿಳಿದಿದ್ದ ಪಕ್ಷದಲ್ಲಿ ನೀನು ಹೇಗೆ ಹೇಳ್ತಿರ್ಲಿಲ್ಲ? ವೇದದ ರಹಸ್ಯ ಗೊತ್ತಿಲ್ಲ ನಿನಗೆ. ಯಾಕೆ ಗೊತ್ತಿಲ್ಲ? ರಾಮ ವೇದ ಪುರುಷನಿದ್ದಾನೆ. ನಾನು ಸುಮ್ಮನೆ ಯಾರ ಜೊತೆಗೆ ಹೋದದ್ದಲ್ಲ, ಧರ್ಮ ಪುರುಷನ ಜೊತೆಗೆ ಹೋಗಿದ್ದೇನೆ, ಧರ್ಮಾತ್ಮನ ಜೊತೆಗೆ ಹೋಗಿದ್ದೇನೆ, ಧರ್ಮ ಸ್ವರೂಪವಾಗಿರುವಂತಹ ವ್ಯಕ್ತಿಯ ಜೊತೆಗೆ ನಾನು ಹೋಗಿದ್ದೇನೆ. ಈ ರಹಸ್ಯ ನಿನಗೆ ಗೊತ್ತಿಲ್ಲ ಮಿತ್ರಜ್ಞ, ನಿನಗೆ ಸತ್ಯ ಸದರ್ಶನ ಆಗಲಿಲ್ಲ. ಕುಡುಕರು ಪಂಡಿತರಾದರೆ ಬುದ್ಧಿವಾದ ಹೇಳಬಹುದೇ ಅಂತ ಹೇಳ್ತಾನೆ. ನೀನು ಸ್ತ್ರೀ ಲಂಪಟ, ವಿಷಯ ಲಂಪಟ, ಕುಡುಕ. ನೀನು ಪಂಡಿತನಂತೆ ಹೇಳಿದರೆ ಯಾರಾದರೂ ಕೇಳ್ತಾರೋ ಹೇಳು? ಅದನ್ನು ಹೇಳುವವರೇ ಹೇಳಬೇಕು. ಯಾರು ಹೇಳಬೇಕು ಅವ್ರು ಹೇಳಬೇಕು. ಜಗತ್ತಿನ ದೇವರೊಡನೆ ನಿನ್ನ ಯುದ್ಧ ಮಾಡ್ತಾ ಇದ್ದಿ, ಅದು ಕೂಡದು. ಸಿಂಹದೊಡನೆ ಸೀಳು ನಾಯಿಯ ಕದನವೋ? ಇದು ಯುದ್ಧದಲ್ಲಿ ಪರಸ್ಪರ ಬೈಕೊಳ್ಳುವಂತಹದ್ದು. ಹಾಗೆ ಯಾವ ಅಣಕವೂ ಬೇಡ, ಪರಸ್ಪರ ಅವರಿಗೆ ಯುದ್ಧ ನಡೀತದೆ. ಪರ್ವತವನ್ನು ಇತ್ಯಾದಿ ಎದುರಿಸ್ತಾರೆ. ಹನುಮಂತಾದಿಗಳು ಅವನ ಬೆಂಬಲಕ್ಕೆ ಬರ್ತಾರೆ ವಿಭೀಷಣನಿಗೆ. ರಾಮನ ಸೂಚನೆಯಂತೆ ಇಬ್ಬರು ಬಹಳ ಗೌರವಾದಂತಹ ಕದನ ಅವರ ಮೇಲೆ ಪ್ರತಿಜ್ಞೆ ಮಾಡಿ ಆಣೆ ಮಾತು ಹಾಕಿ, ಇದೆಲ್ಲ ಬಹಳ ಯುದ್ಧ ಪ್ರಿಯವಾದಂತಹ ತೊರವೆ. ಅದನ್ನು ವಿಶಿಷ್ಟವಾಗಿ ವರ್ಣಿಸ್ತಾನೆ. ಮುಂದೆ ಹೋಗೋಣ. ಝಾಡಿ ಝಕಣೆ ಝಡಪು ಖಾಡಾ ಖಾಡಿ ದೃಢಗತಿ ದೃಷ್ಟಿಪಾತ ದೀಡ ಗೋಮೂತ್ರಿಕ ಪರಿಭ್ರಮಣ ಪ್ರವಿಕ್ಷೇಪ ಪಾಡುಪೈ ಸರಪ ಸರಪಥದ ಗಾಢ ಘಲ್ಲಣೆಗಳಲ್ಲಿ ಗದೆ ಕುಣಿದಾಡಿದವು ಕಿಡಿಸೂಸಲಿಬ್ಬರ ನಿರ್ಭರಾಂಗದಲ್ಲಿ.
ಕುಣಿದಾಡಿದವು ಕಿಡಿಸೂಸಲಿಬ್ಬರ ನಿರ್ಭರಾಂಗದಲ್ಲಿ. ಗಮಕಿಗಳ ಕಾವ್ಯಶ್ರೀಯವರ ಪ್ರಸ್ತುತಿಯಲ್ಲಿ ನಿಮಗೆ ಗೊತ್ತಾಗಿರ್ಬೋದು, ಯುದ್ಧದ ಕ್ರಮಗಳು ಬೇರೆ ಬೇರೆ ರೀತಿ. ಇಲ್ಲಿ ಒಂದು ಯುದ್ಧದ ಹೇಗೆ ಯುದ್ಧ ನಡೆಯಿತು ತೊಡಗಿತು ಎನ್ನುವುದನ್ನು ಒಂದು ಷಟ್ಪದಿಯಲ್ಲಿ ಬಹಳ ಸೊಗಸಾಗಿ ಹೇಳ್ತಾರೆ. ಜಾಡಿ ಜಂಕಣೆ ಜಡಪು ಕಾಡ ಕಾಡಿ, ಯುದ್ಧ ಹೇಗೆ ನಡೆಯಿತು, ಯುದ್ಧವನ್ನು ವೈಭವೀಕರಣ, ಹಂಗಿಸಿ ಮಾತನಾಡುವಂತಹದ್ದು, ಮತ್ತೆ ಮೇಲೆ ಎರಗುವಿಕೆ, ಪೈಪೋಟಿ, ದೃಢವಾದಂತಹ ಚಲನೆ ಪಾದದಲ್ಲಿ, ಹಾಗೆಯೇ ದೃಷ್ಟಿಸಿ ನೋಡುವಂತಹದ್ದು, ಕಣ್ಣು ದೊಡ್ಡದು ಮಾಡಿ ಕೇಕರಿಸಿ ನೋಡುವುದು, ಕಣ್ಣು ಕೆಂಪು ಮಾಡಿ ನೋಡುವುದು ಅಂತ ನಾವು ಹೇಳ್ತೇವೆ. ಇದು ಯುದ್ಧದಲ್ಲಿ ಆರಂಭದ ಅನೇಕ ಸಂಗತಿಗಳು. ಯುದ್ಧಕ್ಕೆ ಬಲಗಾಲನ್ನು ಮುಂದಿಟ್ಟು ಎಡಮಂಡಿಯೂರಿ ಚಲನೆ ಆಗುವಂತಹದ್ದು, ಯುದ್ಧದಲ್ಲಿ ನಿಲ್ಲುವಂತಹದ್ದು ವೀರಾಸನ ಅಂತ ನಾವು ಹೇಳ್ತೇವೆ. ಆಮೇಲೆ ಹಸುಗಳು ಗಂಜಲ ಸುರಿದಂತೆ ಆ ರೀತಿಯ ಒಂದು ಪರಿಭ್ರಮಣ ಉಂಟಂತೆ. ಕವಿ ಹೇಳಿದೆ ಗೋಮೂತ್ರಿಕ ಪರಿಭ್ರಮಣ ಪ್ರವಿಕ್ಷೇಪ ಅನ್ನೋನು ಹೇಳ್ತಾನೆ ಕವಿ. ಹಾಗೆ ಬೇರೆ ಬೇರೆ ಭಂಗಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಯುದ್ಧ ಮಾಡಿದರು. ಸುತ್ತುವುದು, ಪಕ್ಕಕ್ಕೆ ಸರಿಯುವುದು, ಹಿಂಜರಿಯುವಂತಹದ್ದು, ಆಕ್ರಮಿಸುವಂತಹದ್ದು, ಇದೆಲ್ಲ ಮಲ್ಲ ಯುದ್ಧದ ಅನೇಕ ಸಂಗತಿಗಳು. ಒಂದೆಡೆಯಿಂದ ಕಪಿಗಳು ಯುದ್ಧ ಮಾಡ್ತಾ ಇದ್ದಾರೆ, ಬೇರೆ ಕಡೆಯಲ್ಲಿ ನೋಡಿ ಕಪಿಗಳ ನೆಗೆತ, ಕೀಟಗಳ ಕಲಹ, ಆನೆಗಳ ಯುದ್ಧ, ಗೂಳಿಗಳ ಕದನ, ಮೀನುಗಳ ಚಲನೆ, ಸರ್ಪಗತಿ, ಎಡಬಲ ಇತ್ಯಾದಿ ಅನೇಕ ಸಂಗತಿಗಳು ಯುದ್ಧದಲ್ಲಿ. ಅಂದರೆ ಯುದ್ಧವನ್ನು ವೈಭವೀಕರಿಸಿ ಅದನ್ನು ಬಹಳ ಚೆನ್ನಾಗಿ ಇಲ್ಲಿ ಬಳ್ಳಿ ಮಿಂಚಿನ ತುಂಬಿದ ಚಲನೆಯೋ ವಜ್ರದ ಗದೆಯ ಗರ್ಜನೆಯೋ ಅಂತ ಕವಿ ವರ್ಣಿಸ್ತಾನೆ. ಹಾಗೆ ಇಬ್ಬರು ಗದೆಯಿಂದ ಹೊಡ್ಕೊಂಡ್ರು, ತಿವಿಯುವಂತಹದ್ದು, ದೃಷ್ಟಿಗೆ ದೃಷ್ಟಿ ಇಡುವಂತಹದ್ದು, ಮುಷ್ಟಿಗೆ ಮುಷ್ಟಿಯಿಂದ ಹೊಡೆಯುವಂತಹದ್ದು, ಹಾಗೆ ಭುಜದಿಂದ ಭುಜಕ್ಕೆ ಹೊಡೆಯುವಂತಹದ್ದು, ಅನೇಕ ಯುದ್ಧದ ಕ್ರಮಗಳನ್ನು. ಒಂದು ನಾವು ಇಲ್ಲಿ ತಿಳ್ಕೊಳ್ಳುವಂತಹದ್ದು, ವಿಭೀಷಣ ಯುದ್ಧದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದವ. ಕೇವಲ ರಾಮನ ಪಕ್ಷಕ್ಕೆ ಬಂದಿದ್ದಾನೆ, ದೈವಭಕ್ತ, ಜ್ಞಾನಿ ಇದ್ದಾನೆ ಅಂತ ಮಾತ್ರ ಅಲ್ಲ, ಯುದ್ಧೋದ್ಯಮಕ್ಕೆ ಬೇಕಾದಂಥ ಎಲ್ಲ ಸಂಗತಿಗಳು ಅದು ಇತ್ತು. ಹಾಗೆ ನಿನ್ನನ್ನು ರಕ್ಷಿಸುವ ಕರುಣಾಶಾಲಿಯನ್ನು ನೋಡು, ಹಾಗೆ ಮಿತ್ರಜ್ಞನ ಗದಾದಯ ಪೆಟ್ಟೇನುಂಟು ಅದನ್ನು ಲಕ್ಷಿಸದೆ ರಘುನಾಥ ಗೆಲ್ಲು ಗಟ್ಟಿಯಾಗಿ ಕೂಗಾಗಿದಂತೆ ವಿಭೀಷಣ ಅವನ ಮೇಲೆ ಹೊಡಿತಾನಂತೆ. ಹಾಗೆ ಪರಸ್ಪರ ಅದ್ಭುತ ಯುದ್ಧಗಳು ಅವರ ಮೇಲೆ ನಡೀತದೆ. ನೋಡೋಣ ಮುಂದೆ. ಅಕಟ ಮೋಸದಲ್ಲಿ ಬಿದ ಭಕುತನನು ರಣಕಿಕ್ಕಿ ಕಡು ಹೇಸಿಕೆಯ ಹೊತ್ತೆನೆ ಲೋಕದಲ್ಲಿ ನಗುವಂತೆ ನಿಖಿಳ ಜನ ಪ್ರಕಟಿಸಿದೆ ದುಷ್ಕೀರ್ತಿಯನುತ ವ್ಯಕುತ ಚ್ಯುತ ಭಾರದ ಅಂಬಕ ತಟಾಕದ ತುಂಬನುಗಿದೆಬ್ಬಿಸಿದ ನಂಬುಗಳ ಅಕಟ ಅಕಟಕಟ ಅಸಹಾಯ ಶೂರನಾದಂತಹ ಮಿತ್ರಜ್ಞ ವಿಶಿಷ್ಟವಾದಂತಹ ಆಯುಧಗಳಿಂದ ವಿಭೀಷಣದ ಮೇಲೆ ಹಲ್ಲೆ ಮಾಡ್ತಾನೆ. ಯಾವುದೇ ಕ್ಷೇತ್ರದಲ್ಲಿ ನಿರಂತರವಾದಂತಹ ಸಾಧನೆ ಬೇಕು, ಆವಾಗ ಮಾತ್ರ ನಮಗೆ ಸಿದ್ಧಿಸಿದಂತಹ ವಿದ್ಯೆಗಳು ಬಹಳ ಸುಲಲಿತವಾಗಿ, ನಾವೇನು ಕರತಲಾಮಲಕ ಅಂತ ಹೇಳ್ತೇವೆ, ಆ ವಿದ್ಯೆಗಳು ನಮಗೆ ಅಗತ್ಯ ಇದ್ದ ಸಂದರ್ಭದಲ್ಲಿ ಅನುಕೂಲವನ್ನು ಒದಗಿಸ್ತದೆ. ವಿಭೀಷಣ ಯುದ್ಧವನ್ನು ಅಧ್ಯಯನ ಮಾಡಿದ್ದಾನೆ, ಅಭ್ಯಾಸ ಮಾಡಿದ್ದಾನೆ, ನಿತ್ಯ ಹೋರಾಟದ ಕಣದಲ್ಲಿರುವವನಲ್ಲ. ಅಥವಾ ರಾವಣನ ಯಾವುದೇ ದಿಗ್ವಿಜಯದಲ್ಲಿ ವಿಭೀಷಣ ಯುದ್ಧ ಮಾಡಿದ್ದು ನಮಗೆ ಉಲ್ಲೇಖ ಆಗುವುದಿಲ್ಲ, ಅವನ ಜೊತೆಗಿರುವುದಿಲ್ಲ. ರಾವಣ ಹೊರಗೆ ಹೋದಾಗ ಇಡೀ ಲಂಕೆಯ ಸಂರಕ್ಷಣೆಯನ್ನು ವಿಭೀಷಣ ಮಾಡುವಂಥದ್ದು. ಇಲ್ಲಿ ಅತ್ಯಂತ ಉತ್ಸಾಹದಿಂದ, ಯಾಕಂದರೆ ಮಿತ್ರಜ್ಞನನ್ನು ಕೊಲ್ಲಿಕ್ಕೆ ನಾನು ಪ್ರಸ್ತಾಪನೆ ಹೇಳಿದಾಗೆ ಬೇರೆ ಯಾರಿಂದಲೂ ಆಗೋದಿಲ್ಲ, ತಾನೇ ಹೊರಟಿದ್ದಾನೆ. ಅಂತಹ ವಿಭೀಷಣನ ಮೇಲೆ ಅವ ಎರಗುತ್ತಾನೆ. ವಿಭೀಷಣನ ಹೆಗಲಿಗೆ ಅಪ್ಪಳಿಸಿದ್ರಂತೆ ವಿಭೀಷಣ ಮೂರ್ಛೆ ತಳೆದು ಬಿದ್ದ. ಗಮನಿಸ್ತಾ ಇದ್ದಾನೆ ಯುದ್ಧವನ್ನು ರಾಮ. ದುಃಖ ಆಯಿತು.
ಯಾಕಂದರೆ ರಾಮನಲ್ಲಿ ಆಶ್ರಯವನ್ನು ಬೇಡಿ ಬಂದಂತಹ ವಿಭೀಷಣ ಯುದ್ಧದಲ್ಲಿ ಬಿದ್ದ. ನನ್ನನ್ನು ನಂಬಿದ ಭಕ್ತರನ್ನು ಮೋಸದಿಂದ ನಾನು ಯುದ್ಧದಲ್ಲಿ ಬಲಿ ಕೊಟ್ಟನಲ್ಲ, ನಾನು ಲೋಕಾಪವಾದಕ್ಕೆ ಹೆದರ್ತೇನೆ. ನಾಳೆ ಇಡೀ ಲೋಕದ ಜನರೇನು ಹೇಳ್ತಾರೆ, ಲೋಕದಲ್ಲಿ ನಗುವಂತೆ ಅಖಿಳ ಜನ ಆ ಹೇಸಿಗೆಯನ್ನು ಹೊತ್ತುಕೊಂಡನಲ್ಲ ನಾಮ ಅಂತ ಚಿಂತೆ ಮಾಡಿದ್ರಂತೆ. ವಿಭೀಷಣನನ್ನು ಯುದ್ಧಕ್ಕೆ ಕಟ್ಟು. ಮಾತ್ರ ಅಲ್ಲ, ಬಿದ್ದಂತಹ ವಿಭೀಷಣನನ್ನು ಹೊಡೆಯುವುದಕ್ಕೆ ತನ್ನ ಎಲ್ಲ ಸಹಾಯಕರು ಯಾರಿದ್ದಾರೆ ಸೇನೆಯಲ್ಲಿ ಅವರನ್ನು ಕರೀತಾನೆ. ಒಂದು ಕಡೆಯಿಂದ ಮಿತ್ರಜ್ಞ, ಚನ್ನಿಗರು ನೀವು ಬನ್ನಿ ವಿಭೀಷಣನನ್ನು ಹೊಡಿಲಿಕ್ಕೆ, ಕಲ್ಲು ಮರಗಳನ್ನು ಇವನ ಮೇಲೆ ಎತ್ತಿ ಹಾಕಿ ಅವನನ್ನು ಹೊಡಿರಿ. ಆದರೆ ವಿಭೀಷಣನಿಗೆ ಸಾವಿಲ್ಲವ, ಚಿರಂಜೀವಿ, ಅದು ಪ್ರಶ್ನೆ ಬೇರೆ. ಆದರೆ ಹಲ್ಲೆ ಮಾಡ್ತಾರೆ. ಹೇಗೆ ತೀವ್ರವಾದಂಥ ದುಃಖದಿಂದ ನನ್ನ ವಿಕ್ರಮಕ್ಕೆ, ಸೂರ್ಯವಂಶದ ಪರಂಪರೆಗೆ ಅಪಕೀರ್ತಿ ಬಂತು ಅಂತ ರಾಮ ಹೇಳ್ತಾನೆ. ಇದು ರಾಮನ ಧಾರ್ಮಿಕ ಪ್ರಜ್ಞೆ. ಯಾರು ತಮ್ಮನ್ನು ಆಶ್ರಯಿಸಿ ಬರ್ತಾರೆ ಅವರನ್ನು ಉಳಿಸಿಕೊಡಬೇಕಾದ್ದು ತನಗೆ ಹೊಣೆ, ನಾಯಕನಾದವನಿಗೆ. ಆದರೆ ವಿಭೀಷಣನ ಮೇಲೆ ಹಲ್ಲೆ ಆಗ್ತಾ ಉಂಟಲ್ಲ. ಹಾಗೆ ಬಾಣಗಳನ್ನು ತೆಗೆಯುವ ಹೊತ್ತಿಗೆ ಲಕ್ಷ್ಮಣನು ಅವಸರದಿಂದ ಬಾಣವನ್ನು ತೆಗಿತಾನೆ, ಬಿಲ್ಲನ್ನು ಜೇವಡಿತಾನೆ. ನೀಲ, ಅಂಗದ, ಹೀಗೆ ಎಲ್ಲ ಕಪಿಗಳು ಮರಗಳನ್ನು, ಕಲ್ಲುಗಳನ್ನು, ಬೆಟ್ಟಗಳನ್ನು ಹಿಡ್ಕೊಂಡು ವಿಭೀಷಣನನ್ನು ರಕ್ಷಿಸುವುದಕ್ಕೆ, ಮಿತ್ರಜ್ಞನ ಮೇಲೆ ಎರಗುವುದಕ್ಕೆ, ಆ ಸೇನೆ ಮೇಲೆ ಹೊಡೆಯುವುದಕ್ಕೆ ಸಿದ್ಧರಾಗ್ತಾರೆ. ಆದರೆ ವಿಭೀಷಣ ಚೇತರಿಸ್ತಾನೆ ಅಂತ ಕವಿ ಹೇಳ್ತಾರೆ. ಚೇತರಿಸಿದವು ಕರಣ ವಿಶ್ವವಿಚೇತನನ ನೆನಹಿನಲಿ, ಲಯ ಶಿಖಿ ಚೇತನವನೊದೆದೆದ್ದನವನಿಯಲ್ ಅರಸುತ ಅರಿಭಟನ ಪೂತು ಮಝರೆ ಧಿರುರೇ ರಣ ಕೌತುಕದ ಪರಿಲೇಸೆನುತ ಸುರಜಾತವು ಅಪ್ಪರಿಸಿದುದು ಮೇಲೆ ಸಮುದ್ರ ಘೋಷದಲ್ಲಿ, ರಣ ಕೌತುಕದ ಪರಿಲೇಸೆನುತ ಸುರಜಾತವಪ್ಪರಿಸಿದುದು ಮೇಲೆ ಸಮುದ್ರ ಘೋಷದಲ್ಲಿ, ಚೇತರಿಸಿದವು ಕರಣ. ಬಹಳ ಅಪೂರ್ವವಾಗಿ ಪ್ರಯೋಗ ಮಾಡಿದಾನೆ ತೊರವೆ ಇಲ್ಲಿ. ವಿಶ್ವ ಚೇತನನ ನೆನಹಿನಲಿ. ನೋಡಿ, ಯಾರು ವಿಶ್ವಾತ್ಮಕನಿದ್ದಾನೆ, ವಿಶ್ವ ಚೈತನ್ಯಾತ್ಮಕನಿದ್ದಾನೆ, ವಿಶ್ವಚೇತನನಿದ್ದಾನೆ, ಅದು ಶ್ರೀರಾಮಚಂದ್ರ. ರಾಕ್ಷಸನ ಆಘಾತಕ್ಕೆ ಬೀಳುವ ಸಂದರ್ಭದಲ್ಲಿ, ಮೂರ್ಛೆ ಹೋಗುವ ಸಂದರ್ಭದಲ್ಲಿಯೂ ರಾಮಸ್ಮರಣೆಯನ್ನು ಬಿಡ್ಲಿಲ್ಲಂತೆ ವಿಭೀಷಣ. ರಾಮನಾಮವನ್ನು ಹೇಳ್ತಾ ಇದ್ದೆ. ಹಾಗಾದ್ರೆ ವಿಶ್ವಚೇತನನ ನೆನಪಿನಲ್ಲಿ ಲಯ ಶಿಖಿ ಚೇತನವನು ಒದೆದವ ಎದ್ದ ಅಂತ ಹೇಳ್ತಾನೆ. ಅವ ಚೇತರಿಸಿಕೊಂಡ ಪ್ರಳಯಾಗ್ನಿ ಶಕ್ತಿಯ ಸ್ಫೂರ್ತಿಯಿಂದ. ಯಾಕಂದ್ರೆ ಲಯ ಶಿಖಿ ಚೇತನ, ಹಾಗೆ ಹೇಗೆ ಅಗ್ನಿ ಉರಿತದೆ, ಅದಕ್ಕೆ ತುಪ್ಪ ಬಿದ್ದಾಗ, ಎಣ್ಣೆ ಬಿದ್ದಾಗ, ಕಾಷ್ಟ ಬಿದ್ದಾಗ, ಹಾಗೆ ವಿಶೇಷವಾದಂತಹ ಪ್ರಳಯಾಗ್ನಿಯ ಸ್ಫೂರ್ತಿಯಲ್ಲಿ ಅವ ಹೇಳ್ತಾನೆ. ರಾಮನಾಮ ಸ್ಮರಣೆಯಿಂದ ಶತ್ರುವೀರರನ್ನು ಹುಡುಕಿಕೊಂಡು ಯುದ್ಧ ಕ್ಷೇತ್ರದಲ್ಲಿ ವಿಭೀಷಣ ಹೋಗ್ತಾರಂತೆ. ಇನ್ನೊಂದು ಮಾತು ಹೇಳ್ತಾನೆ, ತನ್ನ ಭಕ್ತನ ಇಂದ್ರಿಯಗಳು ಚೇತರಿಸಿಕೊಂಡವು ಅಂತ ಕವಿ ಹೇಳ್ತಾನೆ. ರಾಮ ಭಕ್ತನ ಇಂದ್ರಿಯಗಳು ಚೇತರಿಸಿಕೊಂಡವು. ಹಾಗೆ ಯುದ್ಧದಲ್ಲಿ ಕುತೂಹಲ, ದೇವತೆಗಳಿಗೂ ಸಂತೋಷ ಆಯಿತು ವಿಭೀಷಣ ಎದ್ದದ್ದು. ಮಿತ್ರಜ್ಞನನ್ನು ಪಂಥಾಹ್ವಾನದಲ್ಲಿ ಕರೀತಾನೆ ವಿಭೀಷಣ, ಮಿತ್ರಜ್ಞನ ಯುದ್ಧಕ್ಕೆ ಬಾ, ಒಂದು ಕ್ಷಣ ಜಯಿಸಿದ್ದೇನೆ ಅಂತ ಅಹಂಕಾರ ಮಾಡಬೇಡ. ನೀನು ಉಬ್ಬಿ ರಾಮನನ್ನು ಯುದ್ಧಕ್ಕೆ ಕರೆದೀನಿ, ನೀನು ರಾಮನನ್ನು ಯುದ್ಧಕ್ಕೆ ಕರೆಯೋದಕ್ಕೆ ನಾನೇ ಇದ್ದೇನಲ್ಲ, ಇಲ್ಲಿ ಎದ್ದು ಬಂದಿದ್ದೇನಲ್ಲ ಆಯುಧ ಹಿಡ್ಕೊಂಡು. ಹಾಗಾದ ಕಾರಣ ಸೂರ್ಯಬಿಂಬವನ್ನು ಸಮೀಪಿಸುವುದಕ್ಕೆ ಆಗದೇ ಇದ್ದವ ಭೂಮಿಯಲ್ಲೇ ನಿಂತು ಸೂರ್ಯಬಿಂಬವದ ಬಗ್ಗೆ ವ್ಯಾಖ್ಯಾನ ಮಾಡಿದಾಗ ನೀನು ರಾಮನ ಕುರಿತಾಗಿ ಮಾತಾಡಬೇಡ. ಆ ಕಾರಣದಿಂದ ನೀನು ಏನನ್ನೂ ಹೇಳುವುದು ಬೇಡ. ಬೊಗಳುವ ಮಾತುಗಳು ಅಂದರೆ ಜಲ್ಪದ ಮಾತುಗಳು, ಅರ್ಥಹೀನವಾದಂತಹ ಮಾತುಗಳು, ಅಸಂಬದ್ಧವಾದ ಮಾತುಗಳಿಗೆ ಜಲ್ಪ ಅಂತ ಹೆಸರು. ಅಂತಹ ಮಾತುಗಳನ್ನು ಆಡಬೇಡ ನೀನು. ಅಗೌರವದ ಮಾತು ಬೇಡ. ನನಗೂ ನಿನಗೂ ಮುಖಾಮುಖಿ ದ್ವಂದ್ವ ಯುದ್ಧ ಮಾಡೋಣ, ಸಾಮರ್ಥ್ಯವನ್ನು ತಿಳಿಯುವ. ನೀನು ಬರೇ ಒಂದು ನಾನು ಬಿದ್ದಿದ್ದೇನೆ ಅಂತ ಹೆಮ್ಮೆ ಪಡಬೇಡ ಅಂತ ವಿಭೀಷಣನಲ್ಲಿ
ಅತಿಯಾದಂತಹ ಆತ್ಮವಿಶ್ವಾಸ, ಯುದ್ಧದ ಕೌಶಲವನ್ನು ತೋರಿಸೋಣ ಅಂತ ಪಂಥಾಹ್ವಾನ ನೀಡ್ತಾನೆ. ಅವನ ವಧೆ ಹೇಗಾಗ್ತದೆ ಅಂತ ನೋಡೋಣ. ಇದಕೊನ ಸುಗೊಂಬ ವೈಷ್ಣವ ಗದೆ ಗದಾಭ್ಯಾಸದಲ್ಲಿ ಬಲ್ಲಡೆ ಕದರಿಕೋ ಕೈಗೂದರಿಯಲಿ ನಿನ್ನ ವಿಕ್ರಮವಾಯ. ಇದು ಕಣಾದೂಷಣ ವಿರೋಧಿಯ ಪದದ ಮೆಚ್ಚಿನ ಗಾಯವಿದನು. ಈ ನೊದೆದಡಸ್ತ್ರ ತ್ಯಾಗವೆನು ತೆರಗಿದನು ರಕ್ಕಸನ. ಇದಕ್ಕೋ ನಿನ್ನ ಸುಗೊಂಬ ವೈಷ್ಣವವು. ವಿಭೀಷಣನಲ್ಲಿ ವಿಶೇಷವಾದಂತಹ ವೈಷ್ಣವ ಗದೆ ಇತ್ತಂತೆ. ಹೇಗೆ ಶ್ರೀಮನ್ನಾರಾಯಣನಲ್ಲಿ ಒಂದು ಗದೆ ಇದೆ, ಶಂಖ ಚಕ್ರ ಗದಾ ಪದ್ಮ ಕೌಮೋದತಿ ಭಗವಂತನಲ್ಲಿ. ಅಂತಹ ಶಕ್ತಿ ಉಳ್ಳಂತಹ ಮಹಾವಿಷ್ಣುವಿನ ಗದೆಯ ಶಕ್ತಿಗೆ ಹತ್ರ ಹತ್ರ ಇರುವಂತಹ ಆ ಶಕ್ತಿಯ ಒಂದು ಅಂಶ ಅಂತ ಹೇಳ್ಬೋದು. ಅಂತಹ ವೈಷ್ಣವ ಗದೆ ಇತ್ತು. ನೀನು ಗದೆಯ ಶಸ್ತ್ರವಿದ್ಯೆಯಲ್ಲಿ ನಿಪುಣನಾದರೆ, ಅದರಲ್ಲಿ ನಿನಗೆ ಪ್ರಾವೀಣ್ಯತೆ ಇದ್ದರೆ ನೀನು ಯುದ್ಧ ಮಾಡಬೇಕು. ಸುಮ್ಮನೆ ಬೊಗಳೆ ಬಿಡುವುದಲ್ಲ, ಅಸಭ್ಯವಾಗಿ ಮಾತುಗಳನ್ನು ಆಡುವಂತಹದ್ದಲ್ಲ. ನಿನ್ನ ಪರಾಕ್ರಮವು ತಿಳಿಲಿ, ಮಾತಿನಲ್ಲಿ ಪರಾಕ್ರಮ ತೋರಿಸುವುದಲ್ಲ, ಯುದ್ಧದಲ್ಲಿ ನಮ್ಮ ಸಾಮರ್ಥ್ಯದಿಂದ ತೋರಿಸಬೇಕು, ಯುದ್ಧದ ಉಪಕ್ರಮಗಳಿಂದ ತೋರಿಸಬೇಕು, ಯುದ್ಧೋದ್ಯಮದಿಂದ ತೋರಿಸಬೇಕು. ಅದನ್ನು ಹೇಳ್ತಾನೆ. ಇದು ನನ್ನ ಏಟಲ್ಲ, ನಾನು ನಿನಗೆ ಹೊಡೆಯುವುದಲ್ಲ. ಆದರೆ ದೂಷಣನ ಶತ್ರು ಯಾರಿದ್ದಾರೆ? ಶ್ರೀರಾಮ. ಜನಸ್ಥಾನದ ಪಂಚವಟಿಯಲ್ಲಿ ಕರ, ದೂಷಣ, ತ್ರಿಶಿರ ರಾಕ್ಷಸ ಮುಖ್ಯರು 12 ಜನ ಸೇನಾಧಿಪತಿಗಳ ಜೊತೆಗೆ 14,000 ರಾಕ್ಷಸರನ್ನು ಕೊಂದಾಕಿದ ರಾಮ ಇದ್ದಾನೆ. ಅವ ದೂಷಣನ ಶತ್ರು ಅಥವಾ ದೂಷಣನನ್ನು ಕೊಂದವ. ಅಂತಹ ಶ್ರೀರಾಮಚಂದ್ರವನ ಪಾದದ ಏಟು ಅಂತ ನೀನು ತಿಳ್ಕೊ. ಇದು ನಾನು ಕೊಡುವ ಏಟಲ್ಲ, ಇದು ವಿಭೀಷಣನ ಶ್ರದ್ಧೆ ರಾಮನ ಕುರಿತಾಗಿ. ಮಾತ್ರ ಅಲ್ಲ, ರಾಮನೇ ಗದಾಧರನಾದಂತಹ ಮಹಾವಿಷ್ಣುವಿನ ಅವತಾರ ಎನ್ನುವ ಧ್ವನಿ. ಅಂತಹ ರಾಮನ ಪಾದದ ಏಟಿದು. ನೀನು ಒದೆದು ಕಳೆದರೆ ನಾನು ಅಸ್ತ್ರವನ್ನು ತ್ಯಾಗ ಮಾಡ್ತೇನೆ. ಯಾವ ಗದೆಯನ್ನು ನಾನೀಗ ನಿನಗೆ ಹೊಡಿತೇನೋ ಎಸಿತೇನೋ ಅದನ್ನು ನೀನು ಒದ್ದು ಅದನ್ನು ತಡೆದ್ರೆ, ಅದನ್ನು ನಿವಾರಿಸಿದರೆ ನಾನು ಯುದ್ಧದಲ್ಲಿ ಶಸ್ತ್ರ ತ್ಯಾಗ ಮಾಡ್ತೇನೆ. ನಾನು ಇನ್ನು ಯುದ್ಧ ಮಾಡುವುದಿಲ್ಲ, ಶಸ್ತ್ರವನ್ನೇ ಹಿಡಿಯುವುದಿಲ್ಲ ನಾನು. ಇದು ವಿಭೀಷಣನಿಗೆ ತನ್ನ ಧಾರ್ಮಿಕತೆಯಲ್ಲಿ ಇರುವಂತಹ ಆತ್ಮವಿಶ್ವಾಸ, ಆತ್ಮಪ್ರತ್ಯಯ. ಯಾವನೇ ಒಬ್ಬ ಧರ್ಮಾತ್ಮನಿಗೆ ಆತ್ಮವಿಶ್ವಾಸವೇ ವಿಶ್ವಾಸ. ನಾವು ವೈದ್ಯರಲ್ಲಿಗೆ ಹೋಗ್ತೇವೆ, ನಮಗೆ ಮೊದಲು ಆ ವೈದ್ಯರಲ್ಲಿ ವಿಶ್ವಾಸ ಬೇಕು. ವಿಶ್ವಾಸ ಇಲ್ಲದೇ ಇದ್ದರೆ ವೈದ್ಯರು ಯಾವ ಔಷಧವನ್ನು ಕೊಟ್ಟರು, ಕಷಾಯ ಕೊಟ್ಟರು ನಮಗೆ ನಡೆಯುವುದಿಲ್ಲ. ವಿಶ್ವಾಸ ಮುಖ್ಯ. ಅಥವಾ ದೇವರ ಬಗೆಗೆ ಇರಬಹುದು, ನಂಬಿಕೆಗಳು ಯಾರ ಬಗ್ಗೆ ಇರಲಿ, ವಿಶ್ವಾಸ ಮುಖ್ಯ. ಮೊದಲು ವಿಶ್ವಾಸ, ಮೊದಲು ಬೇಕಾದ ಆತ್ಮವಿಶ್ವಾಸ, ಆತ್ಮಪ್ರತ್ಯಯ, ಅರಿವೇ ಗುರು. ಆಮೇಲೆ ನಾವು ಯಾರ ಹತ್ರ ಏನಾರು ಕೆಲಸಕ್ಕೆ ಹೋಗ್ತೇವೆ, ಒಬ್ಬರು ಜ್ಯೋತಿಷ್ಯ ಕೇಳಲಿಕ್ಕೆ ಹೋಗ್ತಾರೆ ಅಂತ ತಿಳ್ಕೊಳ್ಳುವ. ಆ ಸಂದರ್ಭದ ನಮಗೆ ಅವರ ಹತ್ರ ವಿಶ್ವಾಸ ಬೇಕು. ಅದಕ್ಕಿಂತ ಮೊದಲು ಆ ಜ್ಯೋತಿಷ್ಯದಲ್ಲಿ ನಂಬಿಕೆ ಬೇಕು, ವಿಶ್ವಾಸ ಬೇಕು. ನಂಬಿಕೆ ಇಲ್ಲದೆ ನಾವು ಕೇಳಿದರೆ ಪ್ರಯೋಜನ ಇಲ್ಲ. ವೈದ್ಯರಲ್ಲಿಗೆ ಹೋಗುವಾಗ, ಯಾರಲ್ಲಿಗೆ ನಾವು ಯಾವುದೇ ಕೆಲಸಕ್ಕೆ ಹೋಗಲಿ, ನಮಗೆ ವಿಶ್ವಾಸ ಬೇಕು, ಆತ್ಮವಿಶ್ವಾಸ ಮುಖ್ಯ. ವಿಭೀಷಣನಿಗೆ ಆತ್ಮವಿಶ್ವಾಸ ಇತ್ತು. ತನ್ನ ರಾಮ ಶ್ರದ್ಧೆ, ತನಗೆ ಅನುಗ್ರಹ ಇರುವಂಥ ವಿಶೇಷವಾದ ಈ ವೈಷ್ಣವ ಗದೆ, ಇದರಿಂದ ಅವನನ್ನು ಕೊಂದೇ ಕೊಲ್ತೇನೆ. ಆತ್ಮವಿಶ್ವಾಸದಿಂದ ವಿಭೀಷಣ ಹೇಳ್ತಾನೆ. ಆ ಗದೆಯನ್ನು ಬೀಸಿ ಅವನ ನೆತ್ತಿಯ ಮೇಲೆ ಹೊಡೆದನಂತೆ. ಅಚ್ಚಮಲ್ಲಿಗೆಯ ಹೂ ಆಕಾಶದಿಂದ ಸುರಿದವು ದೇವತೆಗಳು. ಅದು ಹೊಡೆದ ತಕ್ಷಣ ಅಂದರೆ ಮಿತ್ರಗ್ರಹ ಅಲ್ಲಿಂದ ಸಾಯ್ತಾನೆ. ಅವನನ್ನು ಯಮದೂತರು ಎಳ್ಕೊಂಡು ಹೋದ್ರಂತೆ. ಹನುಮಂತ, ಸುಷೇಣ, ಜಾಂಬವ, ಸುಗ್ರೀವಾದಿ ವೀರರು ಒಂದೇ ಸವನೆ ಹೊಗಳುತ್ತಾ ವಿಭೀಷಣನನ್ನು ಅಪ್ಪಿಕೊಂಡ್ರಂತೆ. ರಾಮನ ಸಮೀಪಕ್ಕೆ ಕರ್ಕೊಂಡು ಬಂದರು. ತೊರೆವೆಯ ಅಧಿಪತಿಯಾದಂತಹ ಅವತಾರ ಪುರುಷ ರಾಮ ಆನಂದದಿಂದ, ರೋಮಾಂಚನದಿಂದ ವಿಭೀಷಣನ ಮೈದಡವಿದ. ಸಂತೋಷ ಆಯಿತು. ಮಿತ್ರಘ್ನನ ವಧೆಯಿಂದ 15ನೇ ಸಂಧಿಯ ಕಡೆಗೆ ಸಾಗೋಣ. ಕೊಟ್ಟು ಬದನು ಭಾಷೆಯನು ಹಿಮ್ಮೆಟ್ಟಿದುದು ಗೆಲವೆ ಮಗೆ
ರಣಗರಿ ಗಟ್ಟಿ ತರಿಗಳಿಗಾವ ಮೋರೆಯಲ ಸುರವಲ್ಲಭನ ಪಟ್ಟಣವತ ಹೋಗುವೆನಾದೆನು ತಟ್ಟಿಸಿದ ಚಾಂತೆಯಲ್ಲಿ ಪಟ್ಟಣವತ ಹೋಗುವೆನಾದೆನು ತಟ್ಟಿಸಿದ ಜ್ಯೋತೆಯಲ್ಲಿ ಸುರಪನ ಕಟ್ಟಿತಾದವ ಕಲಿಜ ಕದನಕ್ಕೆ ಮಾಡಿದನು ಮನವ ಸುರಪನ ಕಟ್ಟಿ ತಂದವ ಕಲಿಯ ಕದನಕ್ಕೆ ಮಾಡಿದನು ಮನವ ಆ ಆ ಎರಡೂ ಸೇನೆಯಲ್ಲಿ ನಷ್ಟಗಳಾಗಿವೆ. 7 ಅರ್ಬುದ ಕಪಿಗಳು ಕಾಣಲೇ ಇಲ್ಲಂತೆ, ಇಲ್ಲಿ ಹೋದ್ರು ಅಂತ ಇಲ್ಲ. 5 ಅರ್ಬುದ ರಾಕ್ಷಸರು ಸತ್ತಿದ್ದಾರೆ. ರಾವಣ ಮಹಾಬುದ್ಧಿವಂತ. ಹೆಣಗಳ ರಾಶಿ ನೋಡಿದರೆ ಆ ಮೇಲೆ ಯುದ್ಧ ಮಾಡುವ ಯೋಧರಿಗೆ ಧೈರ್ಯ ಕುಂದಿ ಹೋಗ್ತದೆ. ಓ, ಎಲ್ಲ ಸಾಯ್ತಾ ಇದ್ದಾರಲ್ಲ, ಏನು ಮಾಡೋದು? ಹಾಗೆ ಹೆಣಗಳನ್ನೇ ಹೊತ್ತು ಹೊತ್ತು ಸಮುದ್ರಕ್ಕೆ ಎಸಿತಾ ಇದ್ದರಂತೆ. ಬಾಕಿದ್ದವರಿಗೆ ಅಂಜಿಕೆ ಆಗಬಾರದು, ಅವರಲ್ಲಿರೋ ಆತ್ಮವಿಶ್ವಾಸ ಕುಂಠಿತವಾಗಬಾರದು. ಕೆಲವೊಮ್ಮೆ ಹಾಗಾಗ್ತದೆ. ಕುಟುಂಬದಲ್ಲಿಯೋ ಮನೆಯಲ್ಲಿಯೋ ವಯೋವೃದ್ಧರಿರ್ತಾರೆ, ಚೆನ್ನಾಗೇ ಇರ್ತಾರೆ. ಅವರು ಅವರ ಸಮಪ್ರಾಯದ ಅಥವಾ ಅವರಿಗಿಂತ ಸ್ವಲ್ಪ ಹಿರಿಯರು, ಅವರಿಗಿಂತ ಸ್ವಲ್ಪ ಕಿರಿಯರು, 1-2 ವರ್ಷ, 3-4 ಮರಣದ ಸುದ್ದಿ ಕೇಳಿದರೆ ಅವರಿಗೆ ಒಳಗೆ ಭೀತಿ ಆರಂಭ ಆಗೋದು. ಓ, ಅಲ್ಲಿ ಒಂದು ಮರಣದ ಸುದ್ದಿ ಬಂತು, ಇಲ್ಲಿ ಬಂತು ಅಂತ. ಅದಕ್ಕಾಗಿ ನಾವು ಕೆಲವು ಸಮಯ ಹೇಳ್ತೇವೆ, ತುಂಬ ಆತ್ಮೀಯರಾದವರು ಇಲ್ಲಿ ಕಳ್ಕೊಂಡ್ರೆ ಅವರಿಗೆ ಹೇಳಬೇಡಿ ಅಂತ 2 ದಿವಸ ಮತ್ತೆ ಹೇಳುವುದೇ. ಆದರೆ ಯಾಕಂದ್ರೆ ಅವರಲ್ಲಿ ಅವರ ಅವರ ಆತ್ಮವಿಶ್ವಾಸ ಕುಂಠಿತ ಆಗ್ತದೋ, ದೀರ್ಘಕಾಲದ ಒಡನಾಡಿ ಹೊರಟು ಹೋದನಲ್ಲ, ಅದಕ್ಕಾಗಿ ಹೇಳಬಾರದು. ಇಲ್ಲಿ ಉಳಿದ ವೀರರಿಗೆ ಅವರ ಆತ್ಮವಿಶ್ವಾಸ ಕಡಿಮೆ ಆಗಬಾರದು ಅಂತ ಕಳಿಸ್ತಾ ಇದ್ರು. ಆದರೆ ರಾಮಪಾಳ್ಯದಲ್ಲಿ ಇವತ್ತು ಬಿದ್ದಂತಹ ಕಪಿಗಳು ಮರುದಿವಸ ಎದ್ದು ಬರ್ತಾ ಇತ್ತು. ಇದು ಭಗವದ್ ಅನುಗ್ರಹ. ಎಲ್ಲರೂ ದೇವತೆಗಳ ಅಂಶದಿಂದ ಕಪಿಗಳಾಗಿದ್ದಾರೆ. ಟಿಟ್ಟಿರಿ ಗುಡ್ತಾವೆ, ರಕ್ತ ಹರಿಯುತ್ತದೆ, ಯುದ್ಧ ಬೀಳ್ತಾರೆ. ಆದರೆ ಮರುದಿವಸ ಅಷ್ಟೇ ಸಂಖ್ಯೆಯ ಕಪಿಗಳಿದ್ದಾರೆ. ರಾತ್ರಿ ದಿವಸ ಮಿತ್ರಗ್ನ ಸತ್ರ, ರಾತ್ರಿ ದಿವಸ ಭಾರಿ ಸಂಖ್ಯೆಯಲ್ಲಿ ಕಪಿಗಳು ಲಂಕೆಯನ್ನು ಮುತ್ತಿದ್ರಂತೆ. ಮಹಾಭಾರತದ ಯುದ್ಧದಲ್ಲಿ ರಾತ್ರಿ ಯುದ್ಧ ಇಲ್ಲ ಅಂತ ಇದ್ರೆ, ಇಲ್ಲಿ ಯಾವುದೇ ನಿಬಂಧನೆಗಳಿಲ್ಲ. ಲಂಕೆಗೆ ನುಗ್ಗಿದ್ರಂತೆ. ಆ ಸಂದರ್ಭದಲ್ಲಿ ಅಪ್ರತಿಮ ವಿಕ್ರಮಿಯಾದಂತಹ ಮೇಘನಾದ ಅಂದರೆ ಇಂದ್ರಜಿತ್, ಅವ ರಾವಣೇಶ್ವರನಿಗೆ ಮಾತು ಕೊಟ್ಟು ಬಂದಿದ್ದೇನೆ ನಾನು, ನಮ್ಮ ಗೆಲುವೆ ಹಿಂದೆ ಬರ್ತಾ ಉಂಟಲ್ಲ, ಸೋಲು ಬರ್ತಾ ಉಂಟಲ್ಲ, ಶತ್ರುಗಳನ್ನು ಯುದ್ಧದಲ್ಲಿ ಗರಿಗಟ್ಟಿ ನಮ್ಮನ್ನು ಸೋಲಿಸ್ತಾ ಇದ್ದಾರೆ ರಾತ್ರಿ. ನಾನಂತೂ ಶತ್ರುಗಳನ್ನು ಕೊಲ್ಲದೆ ಗೆಲ್ಲದೆ ಪುರಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿ ಬಂದಿದ್ದೇನೆ. ನನ್ನ ಅಪ್ಪನ ಹತ್ರ ಯಾವ ಮುಖ ಹೊತ್ತುಕೊಂಡು ನಗರ ಪ್ರವೇಶ ಮಾಡಬೇಕು ನಾನು? ಹೀಗೆ ಇಂದ್ರನನ್ನು ಕಟ್ಟಿ ತಂದಂತಹ ಇಂದ್ರಜಿತು ಒಂದು ಸಂದರ್ಭದಲ್ಲಿ ರಾವಣ ದೇವತೆಗಳಲ್ಲಿ ಬಂಧನಕ್ಕೊಳಗಾದ ಸಂದರ್ಭದಲ್ಲಿ ತಾಮಸಿ ಎಂಬಂತಹ ಮಾಯೆಯನ್ನು ಬಳಸಿ ಸೋಲಿಸಿದಂತಹ ಇಂದ್ರಜಿತ್ ಅದಕ್ಕೆ ಏನು ಮಾಡ್ತಾನೆ, ಅಪ್ರತಿಮ ಮಾಯಾವಿ, ಮಾಯೆ ಅವನಿಗೆ ವಶವರ್ತಿನಿಯಾಗಿದೆ. ಆ ಮಾಯೆಯ ಮೂಲಕವಾಗಿ ಮಾಯಾ ತೆರೆಗೆ ಸಮಾನವಾದ ಗಾಢ ಕತ್ತಲೆಯನ್ನು ಇಡೀ ಲಂಕೆಯಲ್ಲಿ ಹಬ್ಬಿಸಿಬಿಟ್ಟಿನಂತೆ. ಸೂರ್ಯ ತನ್ನ 1000 ಕಿರಣಗಳಿಂದ ಭೇದಿಸಲಾಗದೇ ಇರುವಂತಹ ಕಪ್ಪು ಕತ್ತಲೆ, ಸೂರ್ಯೋದಯ ಆದರೂ ಲಂಕೆಯಲ್ಲಿ ಬೆಳಗಾಯಿತು ಹಗಲಾಯಿತು ಅಂತ ಗೊತ್ತಾಗದೇ ಇರುವ ಮಾಯೆಯದು. ಈ ಕತ್ತಲೆಯಲ್ಲಿ ರಾಮ ಸೈನ್ಯ ಪರಾಕ್ರಮ ತೋರಿಸಲಿಕ್ಕಾಗದೆ ಪಾಡುಪಟ್ಟಿತು. ಕಪಿಗಳಿಗೆ ಕಾಣುವುದಿಲ್ಲ, ಕತ್ತಲೆ, ಇಡೀ ಮಾಯೆ ಮುಸುಕಿ ಹೋಗಿದೆ, ಎಂತ ಮಾಡಲಿಕ್ಕೂ ಆಗೋದಿಲ್ಲ. ಇಂದ್ರಜಿತುವಿನ ಚಮತ್ಕಾರ, ಅವನ ರಥದ ಪ್ರಕಾಶ ಅದು ಆಕಾಶದಲ್ಲಿ ಗೋಚರಿಸಿತು ಅಂತ ಕವಿ ಹೇಳ್ತಾನೆ. ಇಂದ್ರಜಿತಿನ ಆರ್ಭಟ ಮುಗಿಲು ಮುಟ್ಟಿತು, ನಾನು ಕಪಿಗಳನ್ನು ಸೋಲಿಸಿದೆ ಅಂತ ಮಾಯೆಯನ್ನು ಬಳಸಿದ. ಹಾಗೆ ರಾಕ್ಷಸರು ಮುತ್ತಿ ಕಪಿಗಳ ಮೇಲೆ ಬೀಳಿ ಘೋಷಣೆಯನ್ನು ಕೊಡ್ತಾನೆ. ಆಕಾಶದಲ್ಲಿ ಅಲೆಗಳು ಹೇಳ್ತವೆ ಅಂತ. ಇಂದ್ರಜಿತಿನ ಮಹಾಪ್ರಚಂಡ ರಾತ್ರಿಯ ಯುದ್ಧ ಇದು ಎಲ್ಲವನ್ನು, ಹಾಗೆ ಸೂರ್ಯ ಪುತ್ರರಾದಂಥ ಸುಗ್ರೀವನ ಬಳಿಗೆ ಎಲ್ಲರೂ ಬಂದ್ರಂತೆ. ಏನು ಮಾಡುದು, ಕಪಿಗಳು ಗೆಲ್ಲುವುದಿಲ್ಲ,
ಸೋಲು ಬರ್ತಾ ಇದೆ. ಕೇಳೋಣ ಸುಗ್ರೀವನು ಸಹಾಯ ಮಾಡ್ತಾನೆ ಅಂತ ಕೇಳೋಣ. ಇರಿಸು ನೀಲಾಂಗದರ ಅವನೀಶ್ವರನ ಸುಯಿದಾನಕ್ಕೆ ಸುಷೇಣರ ನಿರಿಸು ಮೇಲಾರೈಕೆಗೆ ಅಜಸುತನಿರಲಿ ಬೆಂಬಲಕ್ಕೆ ಧುರಕ್ಕೆ ಸೇರಿಸು ಮಿಕ್ಕನಳ ಕೇಸರಿ ಗವಾಕ್ಷದ್ವಿವಿಧ ದುರ್ಮುಖ ಚರ ಭಜದ ಬಲಿ ಹನುಮ ಮೊದಲಾದವರ ನೀನಂದ ಕಪಿ ಮುಖ್ಯರು ನೇರ ಸುಗ್ರೀವನ ಬಳಿಗೆ ಬರ್ತಾರೆ. ಏನು ಮಾಡೋದು? ಧೈರ್ಯ ತುಂಬಿಸ್ತಾನೆ ಕಪಿಗಳ ರಾಜನಾದಂತಹ ಸುಗ್ರೀವ. ಭೀತರಾಗಬೇಡಿ, ಆತ್ಮವಿಶ್ವಾಸ ಮುಖ್ಯ, ಹೆದರುವುದಲ್ಲ ನಾವು. ಯಾಕೆಂದ್ರೆ ನಾವು ಅಧರ್ಮದ ವಿರುದ್ಧ ಹೋರಾಡುತ್ತಿರುವಂತಹದ್ದು, ನಮ್ಮಲ್ಲಿ ಧಾರ್ಮಿಕತೆ ಇದೆ. ಅಧರ್ಮದ ನಾಶಕ್ಕೆ ಬೇಕಾಗಿ ನಾವು ರಾಮನ ಪಕ್ಷದಿಂದ ಬಂದಿದ್ದೇವೆ. ನಾವು ಹೆದರುವುದು ಬೇಡ, ಧರ್ಮ ಗೆದ್ದೇ ಗೆಲ್ತದೆ. ಸ್ವಲ್ಪ ವಿಳಂಬ ಆಗಬಹುದು, ಅರೆ ಗೆಲುವು ನಮ್ಮದು ಹೌದು ಈ ಸಲ. ನೀವು ಮೊದಲು ಮಾಡಬೇಕಾದ್ದು ರಾಮನ ರಕ್ಷಣೆಗೆ ನಿಲ್ಲಿ. ನಮಗೆಲ್ಲ ಯಾವುದು ಶ್ರದ್ಧಾ ಕೇಂದ್ರ, ಯಾವುದು ಆ ಮಹಾತ್ಮ ದರೆಗಿಳಿದು ಬಂದಂತಹ ದೇವರು. ರಾಮನಿಗೆ ಎಲ್ಲಿ ನಿಂತು ನೋವಾಗಬಾರದು, ತೊಂದರೆ ಆಗಬಾರದು, ರಾಮ ರಕ್ಷಣೆಗೆ ನಿಲ್ಲಿ. ಹಾಗೆ ಅವರು ನೀಲ ಮತ್ತು ಅಂಗದ ಇವರಿಬ್ಬರನ್ನು ರಾಮನ ಬಳಿಯಲ್ಲಿ ನಿಲ್ಲಿಸ್ತಾರೆ. ಲಕ್ಷ್ಮಣನ ಜೊತೆಗಿರ್ತಾನೆ. ಸುಷೇಣನನ್ನು ನಿಲ್ಲಿಸಿದ್ರಂತೆ. ಇಡೀ ಆ ಭಾಗದಲ್ಲಿ ರಾಕ್ಷಸರ ಮಾಯೆ ಇತ್ಯಾದಿ ಆಗದಂತೆ ಅವರೆಲ್ಲ ನೋಡಿಕೊಂಡರೆ, ಪಕ್ಕದಲ್ಲಿ ವಾನರ ವೈದ್ಯ ಸುಷೇಣ ಚಿಕಿತ್ಸೆ ಬೇಕು ಅಂತಾದರೆ ಅವನನ್ನು ನಿಲ್ಲಿಸಿದ್ರಂತೆ. ಜಾಂಬವ, ನಳ, ಕೇಸರಿ, ಗವಾಕ್ಷ, ದ್ವಿಧ, ದುರ್ಮುಖ, ಶರಭ, ಶತಬಲಿ, ಹನುಮಂತ ಇವರನ್ನೆಲ್ಲ ಒಗ್ಗೂಡಿಸಿಕೊಂಡು ಇಂದ್ರಜಿತ್ತುವಿನ ಮಾಯೆಯನ್ನು ಭೇದಿಸಲಿಕ್ಕೆ ರಾಮಸೇನೆ ಸಿದ್ಧಾಗ್ತದೆ. ಕಪಿಗಳು ಬಹಳ ಸಾಹಸ ಮಾಡಿದ್ದಾರೆ, ಕಪಿಗಳು ಕಷ್ಟಪಟ್ಟಿದ್ದಾರೆ. ಲಂಕೆಯಲ್ಲಿ ಬಹಳ ಸುಲಭದಲ್ಲಿ ಕಪಿಸೇನೆ ಯುದ್ಧ ಗೆದ್ದದ್ದಲ್ಲ. ಯಾಕಂದರೆ ರಾವಣನ ಸಂಘಟನಾ ಸಾಮರ್ಥ್ಯ, ರಾವಣನಲ್ಲಿರುವಂತಹ ರಾಕ್ಷಸರಲ್ಲಿರುವಂತಹ ಮಾಯಾಶಕ್ತಿ, ಅವರಲ್ಲಿರುವಂತಹ ಬ್ರಹ್ಮ ಶಿವನ ವರಗಳು, ಅವರ ಅಭಿಚಾರಿಕ ಸಿದ್ಧಿಗಳು, ಸಾಧನೆಗಳು, ಇದು ಸಣ್ಣದಲ್ಲ. ಕಪಿಗಳಲ್ಲಿರುವಂತಹದ್ದು ಧಾರ್ಮಿಕತೆ ಬಿಟ್ಟರೆ ಬೇರೆ ಏನಿಲ್ಲ. ಅವರ ಹತ್ರ ಮಾಯೆ ಇಲ್ಲ. ಕಪಿಗಳ ಹತ್ರ ರೂಪ ಬದಲಾವಣೆ ಮಾಡುವ ಸಾಮರ್ಥ್ಯ ಇತ್ತು. ದೇವತೆಗಳ ಅಂಶದಿಂದ ಬಂದಿದ್ದಾರೆ. ಎಲ್ಲ ಕಪಿಗಳು ಮಾಯೆಯನ್ನು ಬಳಸುವಂಥವರಲ್ಲ. ಎಲ್ಲೇ ಒಬ್ಬ ಹನುಮಂತ ಮಾಡಬಹುದು ಮಾಯೆಯನ್ನು, ದೇಹವನ್ನು ಬೇಕಾದ ಹಾಗೆ ಮಾಡಬಹುದು. ಬಿಟ್ಟರೆ ಎಲ್ಲರೂ ಮಾಯಾವಿಗಳು ಅಂತ ಹೇಳಲಿಕ್ಕೆ ಬರೋದಿಲ್ಲ. ರಾಕ್ಷಸರಲ್ಲಿ ಮಾಯೆ ಬಹಳ ಇತ್ತಂತೆ. ಅಲ್ಲಿ ಅವರೆಲ್ಲ ಆಕಾಶಕ್ಕೆ ಒಂದು ಹಾರಿ ಮೋಡದ ಮರೆಯಲ್ಲಿರುವಂತಹ ಇಂದ್ರಜಿತ್ವನ್ನು ಹುಡುಕಿಕೊಂಡು ಹೊರಟರಂತೆ. ಅವರೆಲ್ಲ 7 ಸಮುದ್ರಗಳನ್ನು ಕುಡಿದು ಚೆಲ್ಲುವಂಥವರಿದ್ದಾರಂತೆ. ಪುಷ್ಕಳಾವರ್ತ ಮೇಘದಂತೆ ಬಾಣಗಳು ಒಂದರ ಮೇಲೊಂದು ಯಮನ ದಾಳಿಯೋ ಹೇಳುವ ರೀತಿಯಲ್ಲಿ ಕಪಿಸೇನೆ ಮೇಲೆ ಬೀರ್ತಿತ್ತು. ಇಂದ್ರಜಿತ್ವಿನ ಬಾಣದ ಮಳೆ ಮಾಯೆಯಲ್ಲಿ ಇವರಿಗೆ ಗೊತ್ತಾಗಲಿಲ್ಲ, ಎಲ್ಲಿಂದ ಬರ್ತದೆ, ಏನು ಮಾಡ್ತದೆ ಅಂತ ಗೊತ್ತಾಗಲಿಲ್ಲ. ಆದರೆ ಇಂತಹ ಮಾಯೆಯ ಕದನ ಏನುಂಟು, ಇದಕ್ಕೆ ಗವಯ, ನಳ, ಗವಾಕ್ಷ, ಮೈಂದದ್ವಿದರು ಎಲ್ಲ ಇಂತಹ ಕಪಿಗಳು ಹೋರಾಟ ಮಾಡಿದರು. ಎಲ್ಲರ ಮೇಲೂ ಗಾಯಗಳಾಯಿತು, ಎಲ್ಲರಿಗೂ ಬಾಣಗಳು ಬಿತ್ತು. ಆದರೆ ಭಾರಿ ಒಬ್ಬ ಅಪ್ರತಿಮ ವೀರ ಇರುವಂತಹದ್ದಿಲ್ಲಿ ಹನುಮಂತ. ಎಲ್ಲರೂ ಬಾಣದ ಪಂಜರದ ಒಳಗೆ ಸಿಲುಕಿಕೊಂಡ್ರಂತೆ ಕಪಿ ಮುಖ್ಯರು. ಇದನ್ನೆಲ್ಲ ಭೇದಿಸಿ ಹನುಮಂತ ಇಂದ್ರಜಿತುವಿನ ಹೊಡೆತವನ್ನು ಸಹಿಸಿ ಆಕಾಶ ಗಂಗೆಯವರೆಗೆ ಹೋಗಿ ಬಂದನಂತೆ. ಇಂದ್ರಜಿತ್ತನ್ನು ಹುಡುಕ್ಲಿಕ್ಕೆ, ನನ್ನ ಕೈಗೆ ಸಿಗಬೇಕವ, ಅವನನ್ನು ಹೇಳ್ಕೊಂಡು ಬರ್ತೇನೆ ಅಂತ ಹೋದನಂತೆ. ಹಾಗೆ ಮಾಯೆಯಿಂದ ಬಂದು ರಾಮನನ್ನು ಹುಡುಕಿ ಬಾಣಗಳ ಮಳೆ ಸುರಿಸುತ್ತಿದ್ದಂತೆ. ಆದರೆ ರಾಮನಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಗರುಡನೇ ಬಂದಂತೆ ಇಲ್ಲಿ ಇಳಿದು ಬಂದನಂತೆ. ಗರುಡ ಸಹಾಯ ಮಾಡಿದನಂತೆ ಇವನಿಗೆ, ಕಪಿಸೇನೆಗೆ. ಇಂದ್ರಜಿತುವಿನ ಮಾಯೆಯನ್ನು ಹಿಮ್ಮೆಟ್ಟಿಸಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾನೆ. ಯಮಾಸ್ತ್ರಗಳನ್ನು ಹೊಡಿತಾನೆ. ಹನುಮಂತನು ದಾರಿಗೆ ಅಡ್ಡ ಕಟ್ತಾನೆ. ಇಂದ್ರಜಿತ್ಗೊಂದು ಭೀತಿ ಉಂಟು, ಎಲ್ಲಿಯಾದರೂ ಹನುಮಂತ ತನ್ನನ್ನು ಸಂಧಿಸಿದರೆ, ಹನುಮಂತ ಸಮೀಪವರ್ತಿ ಆದರೆ ಕಷ್ಟ ಉಂಟು. ಹನುಮಂತನ ವಿಕ್ರಮ, ಅವನಿಗೆ ಯಾವ ಮಾಯೆಯೂ ತಾಗೋದಿಲ್ಲ, ಯಾವ ಬಾಣಗಳು ತಾಗೋದಿಲ್ಲ, ಯಾವ ಅಸ್ತ್ರಗಳು ತಾಗೋದಿಲ್ಲ, ಬೆಂಕಿ ತಾಗೋದಿಲ್ಲ, ನೀರು ತಾಗೋದಿಲ್ಲ, ಯಾವುದು. ಎಲ್ಲ ದೇವತೆಗಳ ವರ ಹನುಮಂತನಿಗುಂಟು. ಹಾಗೆ ರಾಮನ ಹಣೆಗೆ ಬಾಣಗಳನ್ನು ಬಿಡುವ ಪ್ರಯತ್ನ ಮಾಡ್ತಾನೆ.
ಒಂದು ರಾಮನನ್ನು ಮುಗಿಸಿದರೆ, ರಾಮನನ್ನು ಹಿಮ್ಮೆಟ್ಟಿಸಿದರೆ ಕಪಿಸೇನೆ ಹಿಂದೆ ಹೋಗ್ತಾರೆ. ಒಂದೇ ಇರುವಂತಹದ್ದು. ಎಲ್ಲಿವರೆಗೆ ರಾಮ ಇದ್ದಾನೋ ಅಲ್ಲಿವರೆಗೆ ಕಪಿಗಳು ತಮ್ಮ ಉತ್ಸಾಹವನ್ನು ಕುಂಠಿತಗೊಳಿಸುವುದಿಲ್ಲ. ಒಂದೇ ಲಕ್ಷ್ಯ, ರಾಮ ಅಲ್ಲಿ ಕೇಂದ್ರ ಅಂತ ಕೆಲಸವನ್ನು ಮಾಡ್ತಾನೆ. ಹಾಗೆ ರಾಮ ಬಾಣಗಳನ್ನು ಪ್ರಯೋಗ ಮಾಡ್ತಾನೆ. ಹನುಮಂತ ಒಂದು ಕಡೆಯಿಂದ ಯುದ್ಧ ಮಾಡ್ತಾನೆ. ಇಂತಹ ಯುದ್ಧದ ಮೇಲಾಟಗಳು ಪರಸ್ಪರ ಆಗ್ತದೆ. ರಾಮನ ಬಳಿ ಅಂಬು ಅಸುರ ಇಂದ್ರಜಿತುವಿನ ನೆತ್ತಿಯಲ್ಲಿ ಹಾದು ಹೋಯ್ತಂತೆ. ಯಾಕೆ ನಾವು ಮಾಯೆಯಲ್ಲಿದ್ದಾನೆ, ಕಣ್ಣಿಗೆ ಕಾಣುವುದಿಲ್ಲ. ಇಂತಹ ಯುದ್ಧ ಕೌಶಲ ಎರಡೂ ಸೇನೆಯಿಂದ ಅಪಾರವಾದ ನಷ್ಟವೂ ಆಗಿದೆ, ಯುದ್ಧವೂ ನಡೀತಾ ಉಂಟು. ಇದಮಿತ್ತಮ್ಮಂತ ನಿರ್ಣಯ ಆಗಲಿಲ್ಲ. ಮುಂದೆ ಹೋಗೋಣ. ತೂಗಿದನು ಮಸ್ತಕವನ ಶತಯಾಗಜಿತು ಮಮಾತ್ರಿಯೋ ಬಕಗಾಗದಿ ಮಾಮಾತ್ರಿಯೋ ಬಕಗಾಗದಿ ಕೋದಂಡ ಚಂಡ ಪ್ರೌಢಿ ಪರಿಕಿಸಲು ನಾಗನರ ನಿರ್ಜರ ನಿಶಾಟರೊಳಿ ಗರುವಗಾಡ ಗುಣಶರ ಯೋಗವನು ನಾ ಕಾಣೆನು ದಡಿಗಡಿಗೆ ಪೆರಗಾದ ಗುಣಶರ ಯೋಗವನು ನಾ ಕಾಣೆನು ದಡಿಗಡಿಗೆ ಪೆರಗಾದಾಗ ತೂಗಿದನು ಮಸ್ತಕವನು. ಈ ತೆರನಾದಂತಹ ಯುದ್ಧದಿಂದ ಗೆಲುವು ಸಾಧಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ರಾಮ ವಿವೇಕಕ್ಕೆ ಗೊತ್ತಾಯಿತು. ಸ್ಪಷ್ಟ ಒಂದು ಲಕ್ಷ್ಯ, ನಮ್ಮ ಯುದ್ಧದ ಗುರಿ ಏನು, ಅದು ಮುಖ್ಯ. ಇಂದ್ರಜಿತು ಮಾಯೆಯಿಂದ ಹೊರಗೆ ಬರುವುದಿಲ್ಲ, ಅವನ ಮಾಯೆಯನ್ನು ಭೇದಿಸಲಿಕ್ಕಾಗುವುದಿಲ್ಲ. ಕಪಿಗಳು ಬೀಳುತ್ತಾ ಇದ್ದಾರೆ. ಇದಲ್ಲ, ರಾಮನಿಗೆ ಸಿಟ್ಟು ಬಂದಂತೆ ಆ ಸಂದರ್ಭದಲ್ಲಿ. ಅಂತಹ ರಾಮ ವಿಶಿಷ್ಟವಾದಂತಹ ವಿಷಿಕಗಳಿಂದ, ಮಾರ್ಗಣಗಳಿಂದ ತಾನೇ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಇಲ್ಲ, ನಾನು ಯುದ್ಧ ಪ್ರವೇಶಿಸಬೇಕಾದ್ದು ಮುಖ್ಯ. ಇಲ್ಲಿ ಕಪಿಗಳಿಗೆ ಆಗುತ್ತಿರುವಂತಹ ನಷ್ಟ, ಅವರ ಮೇಲೆ ಆಗುತ್ತಿರುವಂತಹ ಹಲ್ಲೆ, ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಕಪಿ ಮುಖ್ಯರು ಸಾಮಾನ್ಯ ಕಪಿಗಳಲ್ಲಲ್ಲಿ ಸೋತದ್ದು, ಒಬ್ಬೊಬ್ಬರು ವಿಕ್ರಮಿಗಳು. ಇಂಥವರೇ ಸೋಲ್ತಾ ಇದ್ದಾರೆ, ಹಿಂದೆ ಬರ್ತಾ ಇದ್ದಾರೆ. ರಾಮನ ಬಾಣ ಇಂದ್ರಜಿತುವಿನ ಕುದುರೆಗಳ ದೇಹದಲ್ಲಿ ನಾಟಿತನಂತೆ. ರಥ, ಈ ಕುದುರೆ ಇದರ ಸಹಿತ ಆಕಾಶ ಮಾರ್ಗದಲ್ಲಿದ್ದಾನೆ, ಕಣ್ಣಿಗೆ ಕಾಣುವುದಿಲ್ಲ. ಆ ಶಬ್ದವನ್ನು ಗ್ರಹಿಸಿ, ಶಬ್ದವನ್ನು ಭೇದಿಸಿ ರಾಮ ಯುದ್ಧವನ್ನು ತೊಡಗುತ್ತಾನಂತೆ. ಇಂದ್ರಜಿತುವಿನ ರಥ ಆಕಾಶದಲ್ಲಿ ಅಡಿಮೇಲಾಯಿತಂತೆ ರಾಮನ ಬಾಣದಿಂದ. ಯಾರ ಕಣ್ಣಿಗೂ ಇಂದ್ರಜಿತು ಕಾಣುವುದಿಲ್ಲ, ಆದರೆ ರಾಮನಲ್ಲಿರುವಂತಹ ಸಜೀವ ಶರಗಳು ಎಂತಹ ಕತ್ತಲೆಯಲ್ಲಿ ಮಾಯೆಯಲ್ಲಿ ಅಡಗಿ ಕುಳಿತವನನ್ನು ಎಳೆದು ತರುವಂತಹ ಸಾಮರ್ಥ್ಯವುಳ್ಳಂತಹ ಬಾಣ ರಾಮನಲ್ಲಿ ವಿಶ್ವಾಮಿತ್ರರ ಅನುಗ್ರಹದಿಂದ ಇತ್ತು. ಅಂತಹದ್ದು ಇಂದ್ರಜಿತುವಿನ ನೆತ್ತಿಯ ಸನಿಹದಲ್ಲಿ ಹಾಗೆ ಹಾದು ಹೋಯ್ತಂತೆ ಬಾಣ. ನೆತ್ತಿಯನ್ನು ಸೀಳಲಿಲ್ಲ, ಸನಿಹದಲ್ಲಿ ಹಾದು ಹೋಯ್ತಂತೆ. ಅವನ ಚಾಮರ, ಆಮೇಲೆ ರಥಕ್ಕೆ ಕಟ್ಟಿದಂತಹ ಏನು ಬಾವುಟ, ಇನ್ನು ಅಲಂಕಾರಿಕ ವಸ್ತುಗಳು ಏನುಂಟು, ಇದೆಲ್ಲ ಒಂದೊಂದೇ ತುಂಡಾಗಿ ಬಿದ್ದವು ಅಂತ ಹೇಳ್ತಾನೆ. ಇದು ರಾಮನ ರಣಕೌಶಲವು. ಈ ಬಿಲ್ಲಿನ ಪ್ರಚಂಡ ಕೌಶಲವು ಮುಕ್ಕಣ್ಣನ ಕೈಯಲ್ಲಿಯೂ ಸಾಧ್ಯ ಇಲ್ಲ ಅಂತ ಇಂದ್ರಜಿತ್ ಹೇಳಿದನಂತೆ. ಹೌದೌದು, ತೂಗಿನದು ಮಸ್ತಕವ ಇಂದ್ರಜಿತ್ತು. ಅಬ್ಬ, ರಾಮಬಾಣ ನನ್ನನ್ನು ಮಾಯೆಯಿಂದ ಹೊರಗೆ ತರಿಸ್ತಾ ಇದ್ದಾನೆ ರಾಮ. ಯಾವ ಮಾಯೆಯೂ ರಾಮನಿಗೇನು ಮಾಡುವುದಿಲ್ಲ. ಮಾಯೆಯನ್ನು ಮೀರಿ ನಿಂತಹ ವ್ಯಕ್ತಿ ರಾಮ, ಅಥವಾ ಮಾಯೆಯನ್ನು ಸ್ವಾಧೀನೀಕರಿಸಿದ ರಾಮ. ರಾಮ ಯಾರು? ಮಾಯೆಯನ್ನು ತನ್ನೊಳಗಿಟ್ಟುಕೊಂಡವ. ಅಂತಹ ರಾಮ, ಅವನಂತರ ಮಾಯೆ ನಡೆಯಿತಾ ತಲೆ ತುಗೆ. ಸರ್ಪರು, ಮಾನವರು, ಅಮರರು, ರಾಕ್ಷಸರಲ್ಲಿ ಇಂತಹ ವೇಗದ ಗತಿಯಲ್ಲಿ ಬಾಣ ಪ್ರಯೋಗ ಮಾಡುವವರಿಲ್ಲ. ಏನು, ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಬಾಣಗಳು ಒಂದರ ಇನ್ನೊಂದು ಪುಂಖಾನುಪುಂಖವಾಗಿ ಬರ್ತಾ ಇದೆ. ನಾನು ಎಲ್ಲಿಯೂ ಬಾಣ ಪ್ರಯೋಗದಲ್ಲಿ ಬಹಳ ವಿಕ್ರಮ ಇದ್ದಾನೆ ಇಂದ್ರಜಿತ್ತು, ಆದರೆ ಈ ತೆರನಾದಂತಹ ಬಾಣ ಪ್ರಯೋಗದ ಕೌಶಲ ಗೊತ್ತಿಲ್ಲ. ಸುಮ್ಮನೆ ಅಲ್ಲ, ಜನಸ್ಥಾನದಲ್ಲಿ ಕರದೂಷಣ ತ್ರಿಶಿರಾದಿ 14,000 ಮಂದಿಯನ್ನು ಏಕಾಂಗ ವೀರನಾಗಿ ರಾಮ ಹೊಡೆದಿದ್ದಾನೆ. ಅಂದರೆ ರಾಮನ ಯೋಗ್ಯತೆ ಏನು? ಒಬ್ಬ ವಿರೋಧಿ, ಲಂಕೆಯ ಅಪೂರ್ವ ವಿಕ್ರಮಿ, ಜಗತ್ತನ್ನು ತಲ್ಲಲಗೊಳಿಸಿದಂಥ ಇಂದ್ರಜಿತು ರಾಮ ಸಾಮರ್ಥ್ಯವನ್ನು ಹೊಗಳ್ತಾನೆ.
ಮಾಯೆಯಿಂದ ಹೊರಗೆ ತರಿಸ್ತಾನೆ. ರಾಮ ಸಾಮಾನ್ಯನಲ್ಲ. ಅಂತಹ ಇವ ಮಾನವನಲ್ಲ ಹೇಳ್ತಾನೆ ಅಂತೆ. ರಾಮ ಮಾನವನಲ್ಲ ಅಂತ ಒಂದು ಮಾತು ಆ ಸಂದರ್ಭದಲ್ಲಿ ಹೇಳ್ತಾನೆ. ನಿಜದಲ್ಲಿ ತೋರುತ್ತಿದೆ ನಿಮಿಷಾಂತ ಕೊಟ್ಟಿದನು ಮಾಯಾ ಮಹಾಶರವ ಅಂತ ಹೇಳ್ತಾನೆ. ಮನುಜನಲ್ಲಿ ರಾಮ, ಈ ರಾಮ ಮನುಷ್ಯನೇ ಅಲ್ಲ ಇವ ಹೇಳ್ತಾನೆ. ಮನುಷ್ಯರಿಗೆ ಸಾಧ್ಯವೇ ಇದು? ಹಾಗಾದರೆ ಅವನ ವಿವೇಕಕ್ಕೆ, ಅವನ ಅಂತರಂಗಕ್ಕೆ ರಾಮನ ಸಾಮರ್ಥ್ಯ ಗೊತ್ತಾಗ್ತದೆ. ಹೀಗೆ ಅಪೂರ್ವವಾದಂತಹ ಯುದ್ಧ ನಡೀತದೆ. ಆದರೆ ಇಂದ್ರಜಿತ್ತಿಗೆ ಸೋಲುವ ಸೂಚನೆ ಸಿಕ್ಕಿತು. ಗೆಲ್ಲುವ ಸಾಮರ್ಥ್ಯ ಇಲ್ಲ. ಎಲ್ಲಿವರೆಗೆ ರಾಮನ ಕೈಯಲ್ಲಿ ಬಿಲ್ಲಿದೆಯೋ, ಜೊತೆಗೆ ಹನುಮಂತ ಮೇಲೆ ಬಿದ್ದನಂತಹ ಸಂದರ್ಭದಲ್ಲಿ ಹನುಮಂತ ಜಾಂಬವಾದಿಗಳು ಅವರು ಬರ್ತಾರಂತೆ. ಅಗಮರ್ಷಣ ಮಂತ್ರದ ಪ್ರಭಾವಕ್ಕೆ ಒಳಗಾದ್ರಂತೆ ಕಪಿಗಳೆಲ್ಲ. ಈ ಅಗಮಂತ್ರ ಮನುಷ್ಯನ ಅಂದ್ರೆ ಇದು ಇಂದ್ರಚಿತ್ವದಲ್ಲಿರುವಂಥ ಒಂದು ಮಾಯಾ ಮಂತ್ರ. ಅದು ಆ ಮಾಯಾ ಮಂತ್ರಕ್ಕೆ ಒಳಗಾದ್ರಂತೆ. ಹಲ್ಲು ಕಡಿಯುತ್ತಾ ಹನುಮಂತ ಬಂದನಂತಹ ಸಂದರ್ಭದಲ್ಲಿ ಅವನಿಗೆ ಯಾವುದು ಏನು ಮಾಡುವುದಿಲ್ಲ. ಆ ಸಂದರ್ಭದಲ್ಲಿ ಇಂದ್ರಜಿತ್ತು ಯುದ್ಧವನ್ನು ಗೆಲ್ಲುವುದಕ್ಕಾಗಿ, ಶತ್ರು ಸೈನ್ಯವನ್ನು ಬೀಳಿಸುವುದಕ್ಕಾಗಿ ಏನು ಪ್ರಯೋಗ ಮಾಡ್ತಾನೆ ಮಾಯೆಯನ್ನು ಅಂತ ನೋಡೋಣ. ತೂರುಗಳಗಿನಿತಾಯ್ತು ತಾಮೈದೋರಿಕಾದಿದಡ ಸುಶರೀರದಿ ಚಾರದಿ ಹುದೇ ಎನ್ನುತ್ತ ಮೈದೋರಿಕಾದಿದಡ ಸುಶರೀರದಿ ಚಾರದಿ ಹುದೇ ಎನ್ನುತ್ತ ಬಾಣ ವ್ಯಥೆಯ ಬಾಧನಿಗೆ ಆರದಾಯ್ದನು ಹೊದೆಯಲಸ್ತ್ರವ ಏರಿಸಿದ ನಾಬಿನುದಿರುವಿನಲಿ ಮೂರು ಕಣ್ಣ ಮಹೇಶ ದತ್ತ ಮಹೋರಗ ಭಯದ ಮಹೇಶ ದತ್ತ ಮಹೋರಗ ಭಯದ ಅಂತಹ ಸಂದರ್ಭದಲ್ಲಿ ಮಾಯೆಯನ್ನು ನಿರ್ಮಿಸುವ ರಾಮನ ಶತ್ರುವಿನ ವಿವಿಧ ಮಾಯಾವಿದ್ಯೆಯನ್ನು ನಿವಾರಿಸಿದನಂತೆ. ಶಿವನಲ್ಲಿರುವಂತಹ ಒಂದು ವಿಶಿಷ್ಟವಾದ ಮಾಯಾಸ್ತ್ರ ಏನುಂಟು, ಇಂದ್ರಜಿತುವಿನ ಮೇಲೆ ಪ್ರಯೋಗ ಮಾಡ್ತಾನೆ ರಾಮ. ಆಯ್ತು, ಇಂದ್ರಜಿತುವಿ ನನ್ನ ಮಾಯೆ ನಡೆಯುವುದಿಲ್ಲ. ಮಾಯೆಯನ್ನೇ ಸ್ವಾಧೀನೀಕರಿಸಿಕೊಂಡ ರಾಮನ ಮುಂದೆ ನನ್ನ ಮಾಯೆ ನಡೆಯುವುದಿಲ್ಲ. ಹೆದರಿದ. ಹಾಗಾದರೆ ಯುದ್ಧವನ್ನು ಗೆಲ್ಲಬೇಕು. ಯುದ್ಧವನ್ನು ಗೆಲ್ಲದೆ ಪುರಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿದ ಇಂದ್ರಜಿತ್ವಿಗೆ ಶಿವದೇವರು ಕೊಟ್ಟಂತಹ ಬಾಣ ಇತ್ತಂತೆ. ಅದು ಅಪೂರ್ವವಾದಂತಹ ಸರ್ಪಾಸ್ತ್ರ, ಸರ್ಪಮುಖಿ ಬಾಣ. ನಾಗಗಳನ್ನು ಸಹಸ್ರಗಟ್ಲೆ, ಲಕ್ಷಗಟ್ಲೆ ನಾಗಗಳನ್ನು ಸೃಷ್ಟಿ ಮಾಡುವ, ವಿಷ ಸರ್ಪಗಳನ್ನು ಸೃಷ್ಟಿ ಮಾಡುವಂತಹ ಬಾಣ. ರಾಮ ಬಾಣಕ್ಕೆ ಪ್ರತ್ಯಕ್ಷವಾಗಿ ನಿಂತು ಯುದ್ಧ ಮಾಡಿದರೆ ನನ್ನ ಪ್ರಾಣ ಹೋಗ್ತದೆ ಅಂತ ತೀರ್ಮಾನ ಮಾಡಿದ. ರಾಮನ ಮುಂದೆ ಪರೋಕ್ಷ ಯುದ್ಧವನ್ನೇ ಮಾಡಬೇಕು, ಪ್ರತ್ಯಕ್ಷದದ್ದೇ ಇಲ್ಲ. ಹಾಗೆ ಆ ರಾಮನ ಬಾಣದ ಏಟಿನಿಂದ ಸಹಿಸಲಾಗದಂತಹ ಇಂದ್ರಜಿತು ಮುಕ್ಕಣ್ಣ ಮಹೇಶ್ವರನ ಮೊರೆ ಹೊಕ್ಕು ಅವನಿಂದ ಪಡೆದಂತಹ ಮಹಾಸರ್ಪಾಸ್ತ್ರ ಇತ್ತು. ಅದನ್ನು ಬತ್ತಳಿಕೆಯಿಂದ ತೆಗೆದ ಅಂತ ಕವಿಯಲ್ಲಿ ಹೇಳ್ತಾನೆ. 8 ಕುಲದ ರಾಜಸರ್ಪಗಳು ಬಾಣದಿಂದ ಹುಟ್ಟಿದವು. ಪಾತಾಳ ಲೋಕದ ಭಯಂಕರ ಸರ್ಪಗಳು ಭೂತಳಕ್ಕೆ ಬಂದವಂತೆ. ಸರ್ಪಗಳ ದೀರ್ಘವಾದಂಥ ಉಸಿರುಗಳಿಂದ ಇಡೀ ವಿಷ ವಮಿಸಿದವಂತೆ ಅವುಗಳು. ಹಾಗೆ ವಿಷದ ಹೊಗೆಯ ಏಟಿಗೆ ಕಪಿ ಸೈನ್ಯ ಹೊರಳಾಡಿತಂತೆ. ಇಂದ್ರಜಿತು ಆ ಸರ್ಪಾಸ್ತ್ರವನ್ನು ರಾಮಸೇನೆಯ ಮೇಲೆ ಪ್ರಯೋಗ ಮಾಡ್ತಾನೆ, ಸಂಕಲ್ಪ ಮಾಡ್ತಾನೆ. ಉರಿಯನ್ನು ಕಾರುವ ಉದ್ದ ನಾಲಗೆಯ ಗೂತ್ಕಾರ ಮಾಡುವಂತಹ ಸರ್ಪಗಳು, ದಪ್ಪ ಕಿಡಿಗಳನ್ನು ವಮಿಸುವಂತಹ ಸರ್ಪಗಳು, ವಿಷದ ಉರಿಯನ್ನು ದಾಡೆಯಿಂದ ಬಿಡುವ ಸರ್ಪಗಳು, ಕಂಠದ ಕಠೋರವಾದ ತೀಕ್ಷ್ಣ ಕಿರಣಗಳುಳ್ಳಂತಹ ಸರ್ಪಗಳು, ಬೇರೆ ಬೇರೆ ವಿಭಾಗದ ವಿಷ ಕಾರುವ ಸರ್ಪಗಳು ಬಂದುವಂತೆ. ಆದರೆ ಎಂತ ಮಾಡೋದು, ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಗರುಡ ಮಂತ್ರದ ಬೀಜಾಕ್ಷರವನ್ನು ಹೇಳಿದರು ಅಂತ ಹೇಳ್ತಾನೆ ಕವಿ, ಕೇಳೋಣ. ಸ್ಮರಿಸು ಗರುಡ ಮಂತ್ರ ಬೀಜಾಕ್ಷರವ ಪಹಡೆಸು ಪರಿಣಮಣಿ ಪಾಜರವ ಹೋಗು ಭೂನಾಗಮಣಿ ಮುದ್ರಿಕೆಯ ಬೆರಳಿನಲ್ಲಿ ಧರಿಸು ಘೋರ ಭುಜಂಗ ಮಾಸದ ಅರಿಕೆಯುಳ್ಳಡೆಯದು ಸರ್ಪಾಸ್ತರಣ ಶಯನನ ಸರಿಸ ಕೆಚ್ಚನು
ಘನ ಮಹಾಶರವ ಸರ್ಪಾಸ್ತರಣ ಶಯನನ ಸರಿಸ ಕೆಚ್ಚನು ಘನ ಮಹಾಚರವ ಸ್ಮರಿಸುಗಾರುಡ ಮಂತ್ರ ಬೀಜಾಕ್ಷರವ ಸ್ಮರಿಸು ಶಿವಾನುಗ್ರಹದಿಂದ ಅಹಂಕಾರದಿಂದ ಬೀಗಿದ ಇಂದ್ರಜಿತು ಅಂತ ಹೇಳ್ತಾನೆ ತೊರವೆ. ಅಹಂಕಾರದಿಂದ ಬೀಗಿದ್ದಾನೆ, ಶಿವಾನುಗ್ರಹ ಉಂಟು ಎನ್ನುವ ಕಾರಣಕ್ಕೆ ಬೇಕಾಗಿ ರಾಮನಿಗೆ ಸವಾಲು ಹಾಕಿದನಂತೆ ಇಂದ್ರಜಿತು. ಬರುತ್ತಿದ್ದರೆ ಗಾರುಡ ಮಂತ್ರದ ಬೀಜಾಕ್ಷರವನ್ನು ಹೇಳು, ನಿನಗೆ ಗೊತ್ತಿದ್ರೆ ಅದನ್ನು ಹೇಳು. ವಸಿಷ್ಠ ವಿಶ್ವಾಮಿತ್ರರ ಶಿಷ್ಯನಿಗೆ ಗೊತ್ತಿರದೇ ಇದ್ದದ್ದು ಏನು ಹೇಳಿ, ಗೊತ್ತಿದ್ರೆ ಅದನ್ನು ಹೇಳು. ಗರುಡಮಣಿಯ ಪಂಜರದೊಳಗೆ ಸೇರಿಕೋ, ಇಲ್ಲದೇ ಇದ್ರೆ ಓಡು, ಗರುಡಮಣಿಯ ಪಂಜರಕ್ಕೆ ಹೋಗು, ನಿನಗೆ ರಕ್ಷಣೆಯಲ್ಲಿರುವಂತಹದ್ದು. ಉಗ್ರವಾದ ಸರ್ಪಾಸ್ತ್ರದ ತಿಳುವಳಿಕೆ ನಿನಗಿದ್ದ ಪಕ್ಷದಲ್ಲಿ ಭೂನಾಗಮಣಿಯ ಮುದ್ರೆಯುಂಗುರವನ್ನು ಬೆರಳಿನಲ್ಲಿ ಧರಿಸಿಕೋ. ನಾಗಗಳ ಬಾಧೆ ಅಥವಾ ನಾಗದೋಷಗಳಿದ್ದಾಗ ಮುದ್ರೆಯುಂಗುರದಲ್ಲಿ ಭೂನಾಗ ಮಣಿಯನ್ನು ಪೋಣಿಸಿದಂತಹ ಉಂಗುರವನ್ನು ಧರಿಸುವ ಕ್ರಮ ಇದೆ. ಅವಾಗ ನಾಗಬಾಧೆ ಇಲ್ಲದೆ ಹೋಗ್ತದೆ, ಅದರ ದಂಶನದಿಂದ ತೊಂದರೆ ಆಗದೇ ಇರ್ತದೆ. ಇದೆಲ್ಲ ನಂಬಿಕೆಯ ಸಂಗತಿಗಳು, ಅದನ್ನು ಹೇಳ್ತಾನೆ. ಆದರೆ ಕವಿ ಹೇಳ್ತಾನೆ, ಆದಿಶೇಷನ ಮೇಲೆ ಮಲಗಿರುವಂತಹ ಶ್ರೀಹರಿಯ ಮೇಲೆ ನಾಗಾಸ್ತ್ರ ಪ್ರಯೋಗ ಮಾಡಿದ ಇಂದ್ರಜಿತು. ಯಾರ್ಯಾರ ಮೇಲೆ ಅಲ್ಲ, 1000 ಹೆಡೆಗಳುಳ್ಳ ಆದಿಶೇಷನ ಮೇಲೆ ಮಲಗಿಕೊಂಡಿರ್ತಾನಲ್ಲ ಶ್ರೀಮನ್ನಾರಾಯಣ, ಅವನ ಮೇಲೆ ನಾಗಾಸ್ತ್ರ ಪ್ರಯೋಗ ಮಾಡಿದ. ಅಂದರೆ ರಾಮ ಅವತಾರಿ ಎನ್ನುವುದನ್ನು ಹೇಳ್ತಾನೆ. ಇಂದ್ರಜಿತು ಅಜ್ಞಾನದಿಂದ ಮಹಾಸ್ತ್ರವನ್ನು ಪ್ರಯೋಗಿಸಿದರೆ ಅಸ್ತ್ರಕ್ಕೆ ಜ್ಞಾನವಿಲ್ವೇ? ಪ್ರಯೋಗ ಮಾಡಬಹುದು, ಆದರೆ ಅಸ್ತ್ರಕ್ಕೆ ಜ್ಞಾನ ಇಲ್ವಾ? ಅದು ಯಾರ ಅನುಗ್ರಹವೇ ಇರಲಿ, ಶಿವನದ್ದೇ ಇರಲಿ, ನಾಗಾಭರಣದೇ ಇರಲಿ, ಹರಿಹರರಲ್ಲಿ ಅಭೇದ. ನಾಗಾಭರಣ ಕೊಟ್ಟಂತಹ ನಾಗಾಸ್ತ್ರ ನಾಗಶಯನನಿಗೆ ಪ್ರಯೋಗ ಮಾಡಿದ್ದಾನೆ. ಇಲ್ಲಿ ಬಹಳ ಮುಖ್ಯ ಸಂಗತಿ ಇದು. ಹಾಗಾದ ಕಾರಣ ಏನಾಯಿತು, ಮಾಯೆಯನ್ನು ಮರೆಸಿಕೊಂಡಿರುವ ಮಾನವ ರೂಪಿ, ಹುಟ್ಟು ಸಾವುಗಳಿಲ್ಲದಂತಹ ಮಾನವ ರೂಪಿ ಶ್ರೀರಾಮಚಂದ್ರನ ಅಸ್ತ್ರವು ಆವರಿಸಿತು. ನರನಾಟಕ ಲಕ್ಷ್ಮಣನನ್ನು ನೋಯಿಸದೆ ನೆಲದಲ್ಲಿ ಮಲಗಿಸಿತು. ಲಕ್ಷ್ಮಣನಿಗೂ ಏನಾಗಲಿಲ್ಲ, ಅವನು ಕಣ್ಣು ಮುಚ್ಚಿ ನೆಲದಲ್ಲಿ ಮಲಗುವಂತೆ ಮಾಡಿತು. ರಾಮನಿಗೆ ಅವ ನಾಗ ಶಯನನಾಗಿ ಹೋದನಂತೆ, ಇಡೀ ನಾಗಗಳೇ ರಣಮಂಡಲದಲ್ಲಿ. ಹಾಗೆಂತ ಸುಗ್ರೀವನೇ ಮೊದಲಾದವರು ಭಯದಿಂದ ಅಂಜಿಕೊಂಡ್ರಂತೆ. ಹಾವುಗಳು ಜಾಣ್ಮೆಯಿಂದ ಸುತ್ತಾಡಿ ಯುದ್ಧರಂಗದ ಮಧ್ಯದ ಕದನ ಪರಾಕ್ರಮಿಗಳನ್ನು ಆಚೆ ಓಡಿಸ್ತಿದ್ದವೆ ಅಂತ. ಅದು ಹಾಗಂತ ಯಾರಿಗೂ ಗಾಯ ಆಗಲಿಲ್ಲ. ಇಡೀ ಸರ್ಪಗಳು. ಇದು ಒಂದು ರೀತಿಯಿಂದ ರಾವಣೇಶ್ವರನಿಗೆ ಇಂದ್ರಜಿತುವಿನ ಮೂಲಕವಾಗಿ ಬಂದ ಮೊದಲ ಜಯ ಅಂತ ನಾವು ಹೇಳಬಹುದು. ಆ ಜಯದಿಂದ ಉಬ್ಬಿ ವಾದ್ಯದೊಂದಿಗೆ, ರಣವಾದ್ಯಗಳೊಂದಿಗೆ, ಬೇರೆ ನಗಾರಿಗಳೊಂದಿಗೆ ಸಂತೋಷದಿಂದ ರಾಮಸೇನೆ ಮಲಗಿದೆ ಅಂತ ಇಂದ್ರಜಿತು ಲಂಕೆಗೆ ಹೋಗ್ತಾನೆ. ಲಂಕೆಯಲ್ಲಿ ಸಂಭ್ರಮಿಸ್ತಾನೆ. 16ನೇ ಸಂಧಿಯಲ್ಲಿ ಏನಾಯ್ತು ನೋಡೋಣ ಈ ಸಂದರ್ಭದಲ್ಲಿ. ತಿರುಗಿದನು ಬಳಿಕ ರಜಿತು ಜಯ ಸಿರಿಯ ಸುಮ್ಮಾನದಲ್ಲಿ ಲಂಕಾಪುರಿಗೆ ಸಮರೋತ್ಸವದ ವಾರ್ತೆಯ ಚರರು ಪರಿತರು. ಸುರ ವಿರೋಧಿ ದಶಾನನಗೆ ಎಚ್ಚರಿಸಲವದಿರಿ ಗಂಗ ಚಿತ್ತವ ಹೊರಿಸಿ ನಡೆತಾದಿತ್ತ ನೋಲಗವನು ದಶಗ್ರೀವ. ತಿರುಗಿದನು ಬಳಿಕ ಇಂದ್ರಜಿತು ಜಯ ಸಿರಿಯ ಸುಮ್ಮಾನದಲ್ಲಿ. ಮೊದಲ ಬಾರಿ ಯುದ್ಧ ಗೆದ್ದದ್ದು. ಮೊದಲೇ ದೂತರು ಓಡಿ ಹೋದ್ರು ರಾವಣನ ಹತ್ರ ಹೇಳಲಿಕ್ಕೆ, ಇಂದ್ರಜಿತು ರಾಮಸೇನೆಯನ್ನು ಗೆದ್ದಿದ್ದಾನೆ ಅಂತ. ಸಂತೋಷದಿಂದ ಉಡುಗೊರೆ ಕೊಟ್ಟ. ಮೊದಲ ಜಯದ ವಾರ್ತೆ ಕೇಳಿದ್ದು ರಾವಣ, ಭೀತಿಯಲ್ಲಿದ್ದ. ಸಂತೋಷದಿಂದ ಕೊಟ್ಟ. ಎಲ್ಲ ನಗರ ಶೃಂಗಾರ ಆಯ್ತಂತೆ. ಇಂದ್ರಜಿತ್ತು ಬರುವಾಗ ಜಯಬೇರಿ ಬಾರಿಸಿದ್ರಂತೆ. ಹಾಗೆ ಮಗನ ಆನಂದದಿಂದ ಎದ್ದು ಬಂದರಂತೆ. ಪ್ರೀತಿಯಿಂದ ಮಗನನ್ನು ಅಪ್ಪಿಕೊಂಡನಂತೆ, ನೀನು ನನಗೆ ಗೆಲುವನ್ನು ತಂದು ಕೊಟ್ಟಿದ್ದಿ ಅಂತ. ಕೆಂಪು ಅನ್ನದ ಮೂಲಕವಾಗಿ ದೃಷ್ಟಿ ನಿವಾರಿಸಿ ಆರತಿ ಎತ್ತಿದರು ಅಂತ ಹೇಳ್ತಾರೆ. ಮದುವೆ ಮಕ್ಕಳು ಬರುವಾಗ ಅಥವಾ ಮಗುವನ್ನು, ಒಬ್ಬಕ್ಕೆ ತಾಯಿ ಮಗುವನ್ನು ಪ್ರಸವಾಗಿ ಶಿಶುವನ್ನು ಹಿಡ್ಕೊಂಡು ಬರುವಾಗ, ತವರ ಮನೆಗೋ ಗಂಡನ ಮನೆ ಬರುವಾಗ
ಅಥವಾ ಸೀಮಂತದ ಸಂದರ್ಭ, ಬೇರೆ ಬೇರೆ ಸಂದರ್ಭಗಳಲ್ಲಿ ದೃಷ್ಟಿ ತೆಗೆಯುವುದು ಅಂತ ಒಂದು ಕ್ರಮ ಉಂಟು. ಅದಕ್ಕೆ ಬೇಕಾಗಿ ನಾವು ಅಗ್ನಿಯನ್ನು ನಿವಾಡಿಸುವಂತಹದ್ದು, ಆಮೇಲೆ ಹಾನ ಕೆಂಪು ಕುರುದಿ ನೀರಿನ ಹಾಗೆ ಮಾಡಿ ಅದರಿಂದ ನೋಡುವಂತಹದ್ದು, ದೃಷ್ಟಿ ಅಂದರೆ ಕೆಟ್ಟ ದೃಷ್ಟಿಗಳಲ್ಲಿ ಆದರೆ ಮಗುವಿನ ಮೇಲೆ ಅಥವಾ ತಾಯಿಯ ಮೇಲೆ ಆದರೆ ಅದು ಹೋಗಬೇಕು ಅಂತ ಅದರಿಂದ ನಿವಾಡಿಸುವಂತಹದ್ದು. ಇಲ್ಲಿ ಕೆಂಪು ಅನ್ನದಿಂದ ಸುಳಿದರಾರತಿಯ ಕೆಂಪು ಕೂಳಿನ ಬಳುವೆಯಲ್ಲಿ ಅಂತ ಹೇಳ್ತಾರೆ. ಕೆಂಪು ಅನ್ನದಿಂದ ದೃಷ್ಟಿ ತೆಗೆಯುವಂತಹದ್ದು, ನಿವಾಡಿಸುವಂತು. ಕೆಲವೊಮ್ಮೆ ಕೆಲವರ ಮಾತು, ಕೆಲವರು ನೋಡುವಂತಹದ್ದು, ಸಣ್ಣ ಮಗುವಿನ ಚುರುಕುತನ, ಅದರ ಓಡಾಡುವಿಕೆ, ಅದನ್ನೆಲ್ಲ ಕಾಣುವಾಗ ಕೆಲವರೊಂದು ಮಾತು ಏನಾದರೂ ಹೇಳಿದರೆ ಅದು ಆ ಮಗುವಿಗೆ ತಾಗೋದು, ಜ್ವರ ಬರುವುದು, ಹಠ ಮಾಡೋದು, ಊಟ ಮಾಡೋದಿಲ್ಲ, ಇದ್ದದ್ದನ್ನು ವಸ್ತುವನ್ನು ಬಿಸಾಡೋದು ಇತ್ಯಾದೆಲ್ಲ ಮಾಡ್ತಾರೆ. ಅವಾಗ ಹೇಳ್ತಾರೆ ಏನೋ ದೃಷ್ಟಿಯಾಗಿದೆ, ಏನೋ ಹೇಳಿದ್ದಾರೆ, ಅದನ್ನು ನಿವಾಳಿಸಿ ತೆಗೆಯುವಂಥದ್ದು. ಇಂತಹ ನಂಬಿಕೆಗಳಲ್ಲಿ ನಮ್ಮ ಸಂಸ್ಕೃತಿ ಬೆಳೆದು ಬಂದಿದೆ. ಅದನ್ನು ಇಲ್ಲಿ ಹೇಳ್ತಾರೆ. ಇಂದ್ರ ಜೊತೆಗೆ ಎಲ್ಲಿಯಾದರೂ ಯಾರಾದರೂ ಏನಾದರೂ ಹೇಳಿದರೆ ಹಾಗೆ ಕೆಂಪು ಅನ್ನವನ್ನು ನಿವಾಳಿಸಿ ತೆಗೆದರು. ಹೊಗಳು ಭಟ್ಟರ ಧ್ವನಿ ಆಕಾಶವನ್ನು ವ್ಯಾಪಿಸಿತು, ಮಂಗಲವಾದ್ಯ ಮೊಳಗಿತು. ಇಂದ್ರಜಿತುವನ್ನು ಬಹಳ ಹೊಗಳುತ್ತಾನೆ, ಅವನ ಎಲ್ಲ ದಾನಗಳನ್ನು ಮಾಡ್ತಾನೆ ಅಂತ. ಮಕ್ಕಳ ಆಭರಣವೇ ಬಾ, ಹೀಗೆ ಇಂದ್ರಜಿತುವನ್ನು ಹೊಗಳುತ್ತಾ ಬರ್ತಾನೆ ಅಂತೆ. ಹಾಗೆ ಈ ಸಂದರ್ಭದಲ್ಲಿ ಈ ಯುದ್ಧದ ವಿಷಯ ಸೀತೆಗೆ ಗೊತ್ತಾಯಿತು ಅಂತ ಹೇಳ್ತಾನೆ, ಕೇಳೋಣ. ಬೀಳುಗೊಂಡ ಸರಮೆ ಸಮರವ ಕೇಳಿ ಕಂಗಳ ಬಿಡುವ ನಿಜಲಾಶಿಲತಾಂಗಿಯ ಬಳಿಗೆ ಬಂದು ಉಸುರಿದಳು ರಾವಣನ ಹೇಳಿಕೆಯ ಮಾತುಗಳನ. ಆಸತಿ ಕೇಳುತ್ತಾ ಕ್ರೋಧನದಲ್ ಅಳ್ಳೆಯ ಕೋಲುಗೊಂಡ ತೊರಗಿದಳು ಬಸವಳಿದು ಭೂಮಿಯಲಿವೆ. ಅಳ್ಳೆಯ ಕೋಲುಗೊಂಡ ತೊರಗಿದಳು ಬಸವಳಿದು ಭೂಮಿಯಲಿ. ಸೀತೆ ಸರಮೆಯನ್ನು ಕರೆಸ್ತಾನಂತೆ ರಾವಣ. ಸೀತೆಯ ಕಾವಲಿನ ಪಡೆಯ ಮುಖ್ಯಸ್ಥವಳು. ಆ ರಾಕ್ಷಸೇಶ್ವರ ಜಾನಕಿಯ ಕಾವಲುಗಾರಳಾದಂತಹ ಸರಮೆಯನ್ನು ಕರೆಸಿ, ರಾಮಲಕ್ಷ್ಮಣರು ಯುದ್ಧ ಭೂಮಿಯಲ್ಲಿ ಬಿದ್ದಿದ್ದಾರೆ, ಅದನ್ನು ಸೀತೆಗೆ ತೋರಿಸು ನೀನು. ಅವಳ ಜಂಗಬಲ ಉಡುಗಿ ಹೋಗಬೇಕು, ಇದರಿಂದ ಅವಳ ಸಂದೇಹಗಳು ಹೋಗಬೇಕು. ರಾಮನಿಗೆ ಗೆಲವಿಲ್ಲ, ರಾವಣ ವಿಕ್ರಮಿ ಅಂತ ಗೊತ್ತಾಗಬೇಕು. ಹಾಗೆ ರಾವಣನಿಂದ ಹೊರಟಂತಹ ಸರಮೆ ಯುದ್ಧದ ವಿವರವನ್ನು ಕೇಳಿ ಕಣ್ಣೀರುಡುತ್ತಾ ಸೀತೆಯ ಬಳಿಗೆ ಬಂದಳಂತೆ. ರಾಮಲಕ್ಷ್ಮಣರು ಬಿದ್ದಿದ್ದಾರೆ ಎಂಬ ಸುದ್ದಿ ಕೇಳಿ ಸರಮೆಗೆ ಕಣ್ಣೀರು ಬಂದಿದೆ. ಆ ಸೀತಾಮಾತೆಯಲ್ಲಿ ಅವಳಗಿರುವಂತಹ ಶ್ರದ್ಧೆ ಅದು. ಹಾಗೆ ಅಳುತ್ತಾ ಪಕ್ಕಕ್ಕೆ ಬಾಣ ಚುಚ್ಚಿಕೊಂಡ ಸೀತೆಯ ಮೈ ಮರೆತು ನೆಲಕ್ಕೊರಗಿಳಿಗಂತಹ ಮಾತನ್ನು ಕೇಳಿ ಬಂದು ಸೀತೆ ಹತ್ರ ವರದಿ ಮಾಡ್ತಾಳೆ. ಅದು ತಾಯಿ ಸೈರಿಸಿಕೋ, ನಮ್ಮವರು ಬಹು ಮಾಯಾವಿಗಳು, ಇದು ಸುಳ್ಳೋ ನಿಜವೋ ಅಂತ ಗೊತ್ತಿಲ್ಲ, ನನಗೆ ಈಗ ಬಂದ ಸುದ್ದಿ ಇದು, ನೀನು ಅವಸರ ಮಾಡಬೇಡ ಸಮಾಧಾನ ಮಾಡ್ತಾಳೆ. ಹಾಗೆ ಪುಷ್ಪಕ ವಿಮಾನದಲ್ಲಿ ಶ್ರೀರಾಮಚಂದ್ರ ಯುದ್ಧ ಭೂಮಿಯಲ್ಲಿ ಬಿದ್ದ ದೃಶ್ಯವನ್ನು ತೋರಿಸಲಿಕ್ಕೆ ಸರಮೆ ತ್ರಿಜಟೆಯರು ಸೀತಾಮಾತೆಯನ್ನು ಕರ್ಕೊಂಡು ಬರ್ತಾಳೆ. ಅವಳು ರಾಮಲಕ್ಷ್ಮಣರ ಹೆಣವನ್ನು ನೋಡ್ತಾಳೆ, ಬಿದ್ದುಕೊಂಡಿದ್ದದ್ದನ್ನು. ಅವಳ ವೇದನೆಯನ್ನು ನೋಡೋಣ. ಕೈದಳೈ ಕಮಲಾಕ್ಷಿ ಖಳವೇ ತಡ ಪಂಚಾನನ ಆಹವ ಖಳವೇ ತಡ ಪಂಚಾನನಾಹವ ಚಂಡ ಚಟುಳ ಪರಾಕ್ರಮನ ಮಾಯಾ ತ್ರಿವಿಕ್ರಮನ ಕಂಡಡೆಗೆ ಕಂಡು ಬನಿ ದುರುಗಲಲಿ ಹಾ ಚಂಡಬಲ ಹಾ ರಾಮ ಹಾ ಮಾರ್ತಾಂಡ ಕುಲ ಸಂಭೂತ ಹಾರದು ಒರಲಿದಳು ಸೀತೆ ರಾಮ ರಾಮ ರಾಮ. ಸರ್ಪಾಸ್ತ್ರದ ಪಂಜರದಲ್ಲಿ ರಾಮ ಮಲಗಿದ್ದಾನೆ ಅಂತ ಕವಿ ಹೇಳ್ತಾರೆ.
ಮಾತ್ರ ಅಲ್ಲ, ಆದಿಶೇಷನ ಹೆಡೆಗಳಲ್ಲಿ ಮಲಗಿ ನಿದ್ರಿಸಿದ ಶ್ರೀಹರಿಯಂತೆ ಕಾಣುತ್ತಾ ಇದ್ದಾನೆ ಅಂತ ಕವಿ ಹೇಳ್ತಾನೆ. ಆದರೆ ಸೀತೆಗೆ ಅದು ಕಂಡದ್ದಲ್ಲ. ಕವಿ ಹೇಳಿದ್ದ ಆದಿಶೇಷನ ಹೆಡೆಯಲ್ಲಿ ಮಲಗಿದ್ದಾನೆ ಶ್ರೀಹರಿ. ಅಂದರೆ ಇಲ್ಲಿ ಮಾಯೆ ಸೀತೆಯನ್ನು ದುಃಖಕ್ಕೆ ದೂಡುತ್ತದೆ. ಕಾವ್ಯಶ್ರೀಯವರ ಗಾನದಲ್ಲಿ ಗೊತ್ತಾಗಿರಬಹುದು, ಕರುಣಾರಸವನ್ನು ಒಂದು ಮಾಯೆಯ ಮುಸುಕಿದಾಗ ಹೇಗೆ ಸೀತೆಯ ಜಂಗಾಬಲ ಧೈರ್ಯ ಹುಡುಗಿ ಹೋಗ್ತದೆ ಅನ್ನೋದು ಗೊತ್ತಾಗಿರಬಹುದು. ಅವಳು ಹೇಳ್ತಾಳೆ, ರಾಕ್ಷಸರೆಂಬ ಆನೆಗಳ ಸಿಂಹ, ಯುದ್ಧ ಪ್ರಚಂಡ ಪರಾಕ್ರಮಿ ರಾಮಚಂದ್ರ, ನೀನು ಸಾಮಾನ್ಯ ಅಲ್ಲ. ಆದರೆ ಮಾಯಾ ತ್ರಿವಿಕ್ರಮನೂ ಆದ ರಾಮನನ್ನು ಸೀತೆ ಕಂಡಳು, ಕಣ್ಣು ತುಂಬಿಕೊಂಡಳು. ರಾಮನನ್ನು ಕಂಡದ್ದು, ಬಿದ್ದದ್ದು ಕಾಣುತ್ತದೆ, ಲಕ್ಷ್ಮಣ ಬಿದ್ದಿದ್ದಾನೆ, ಸರ್ಪಗಳು ಓಡಾಡ್ತದೆ, ಉಗ್ರ ಬಲಶಾಲಿ, ಸೂರ್ಯವಂಶದಲ್ಲಿ ಜನಿಸಿದವ ನೀನು, ದೆವ್ವಗಳಿಗೆ ಎಲ್ಲಿ ಅಲಂಕಾರ, ನನಗೆ ಯಾಕೆ ಈ ಅಲಂಕಾರ, ಕಪಿಗಳಿಗೆ ಏಕೆ ಬೆಡಗು, ರಾಮ ಬಿದ್ದಾಗಿ ಹೋಯ್ತಲ್ಲ. ಹೇಳ್ತಾನೆ, ಹುಟ್ಟು ಕುರುಡನಿಗೆ ಏಕೆ ಕನ್ನಡಿ, ದೃಷ್ಟಿಯೇ ಇಲ್ಲ, ಕನ್ನಡಿ ಯಾಕವ ಹಿಡ್ಕೊಳ್ಳುವಂತಹದ್ದು. ರಾಮ ಅಂದ್ರೆ ದೃಷ್ಟಿ ಇದ್ದಾಗೆ, ಇಡೀ ಮಹಾಸೇನೆಗೆ ದೃಷ್ಟಿ ಇದ್ದಾಗೆ. ಶರೀರದಲ್ಲಿ ತಲೆ ಶ್ರೇಷ್ಠ, ಇಂದ್ರಿಯಗಳಲ್ಲಿ ಕಣ್ಣು ಶ್ರೇಷ್ಠ, ದೃಷ್ಟಿ ಶ್ರೇಷ್ಠ. ಪತಿಯ ಅಲಕ್ಷ್ಯಕ್ಕೆ ಒಳಗಾದವಳಿಗೆ ಶ್ರೇಷ್ಠ ವೃತ್ತ ಯಾಕೆ, ಗಂಡನೇ ಇಲ್ಲದ ಮೇಲೆ ವೃತ್ತ ಯಾಕೆ, ಅಲಂಕಾರ ಯಾಕೆ. ಪಾಪಿಗೆ ಪತಿಯ ಸೌಭಾಗ್ಯ ಸುಲಭವೇ ಪುರುಷೋತ್ತಮ. ಪುನಃ ಹೇಳುವುದು ಅವನನ್ನೇ. ಅವಳು ಹಲುಬಿದಳಂತೆ ಸೀತೆ, ಮೂರ್ಛೆ ಹೋದಳಂತೆ ಸೀತೆ. ರೋಗಿಗೆ ಅಮೃತವು ತಾನಾಗಿ ಹಿಡಿಸುವುದೇ, ದುರದೃಷ್ಟಶಾಲಿಯ ಮುಂದೆ ಸಂಪತ್ತು ತಾನಾಗಿ ಸುರಿಯುವುದೇ. ಅವನಿಗೆ ಭಾಗ್ಯ ಇಲ್ಲ, ಅವನಿಗೆ ಯೋಗ ಇಲ್ಲ. ಹುಟ್ಟಿನಿಂದಲೇ ಮೂರ್ಖನಾದವನ ಉದಾಸೀನ ಹೃದಯದಲ್ಲಿ ಯೋಗವು ನೆಲೆಸುವುದೇ. ಅವ ಯೋಗಿಯಾಗುವುದು ಹೇಗೆ, ಉದಾಸೀನ ಇದ್ದವ ಸಾಧಕರಾಗಬೇಕು. ಗುರುದ್ರೋಹಿಗೆ ಮೋಕ್ಷವು ದೊರಕುವುದಿಲ್ಲ. ಭೂಮಿಯಲ್ಲಿ ಹುಟ್ಟಿದ ಲಕ್ಷ್ಮಿಯಂದೇ ಯಾವಾಗಲೂ ನನ್ನ ತಂದೆ ಹೇಳ್ತಾ ಇದ್ದ, ಅಮ್ಮ ನೀನು ಭೂಮಿಯಲ್ಲಿ ಹುಟ್ಟಿದ ಲಕ್ಷ್ಮಿ ಅಂತ ಹೇಳ್ತಾ ಇದ್ದ. ಆದರೆ ನನ್ನ ಪತಿಯನ್ನು ಮಾನವ ಚರಿತ್ರೆಯ ವಿಷ್ಣು ಎಂದು ಹೇಳುತ್ತಿದ್ದ. ನನ್ನನ್ನು ಲಕ್ಷ್ಮಿ ಅಂತಲೂ ರಾಮನನ್ನು ವಿಷ್ಣು ಅಂತಲೂ ನನ್ನ ಅಪ್ಪಯ್ಯ ಹೇಳುತ್ತಿದ್ದ. ಆದರೆ ನಾನಿವತ್ತು ಸುಲಕ್ಷಣ ಉಳ್ಳವಳೆಂದು ಹಿರಿಯರು ಹೇಳಿದ್ದಾರೆ. ಆದರೆ ನನಗಿದು ಸ್ಥಿತಿಯೋ ಅಂತ ಹೇಳ್ತಾಳೆ ಅವಳು. ನಾನಿನ್ನು ಬದುಕುವುದಿಲ್ಲ ಅಂತ ಹೇಳ್ತಾರೆ, ಕೇಳೋಣ. ಬದುಕಲಾರೆನು ಸರಮೇ ಸಹಗಮನದಲ್ಲಿ ಸೂರ್ಯಾನ್ವಯನ ಕೈಗೂಟದಲ್ಲಿ ಕಾಬೆನು ತಮ್ಮ ಪೂರ್ವದ ನೃಪ ಪುರಂದ್ರಿಯರ ತುದಿಯ ಮಾತಿದು ಕಳುಹು ತನ್ನನು ಹೃದಯದಲ್ಲಿ ಬೇರುವುದ ನಡೆಸದೆ ಬದನದಲ್ಲಿ ಕೃಪೆ ಇರಲಿ. ಕಳುಹ ತೆರಗಿದಳು ಪದಕ್ಕೆ ಸೀತೆ, ಬದುಕಲಾರೆನು ಸರಮೇ, ಬದುಕಲಾರೆನು ಸರಮೇ. ಕಳುಹೆರಗಿದಳು ಸರಮೆ, ನಾನಿನ್ನು ಬದುಕುವುದಿಲ್ಲ. ನನ್ನ ಪತಿಯ ಪಾದವನ್ನು ನಾನು ಸೇರ್ತೇನೆ, ಸಹಗಮನದಿಂದ ಸೇರ್ತೇನೆ ನಾನು ಸೂರ್ಯವಂಶದ ನನ್ನ ಪತಿಯ ಪಾದವನ್ನು. ಅಂದರೆ ರಾಮ ಸತ್ತಿದ್ದಾನೆ ಅಂತ ತಿಳ್ಕೊಂಡ್ಳು. ಆ ಭ್ರಮೆ ಹಾಗಾಯಿತು. ನಮ್ಮ ಹಿಂದಿನ ರಾಜಪತ್ನಿಯರ ಆದರ್ಶಗಳು ಏನುಂಟು, ಅವರು ಹೇಳುತ್ತಿದ್ದ ಅದನ್ನೇ. ಸೌಭಾಗ್ಯವತಿಯಾಗಿ ನಾವು ಸಾಯಬೇಕು, ಹೆಣ್ಮಕ್ಕಳು ಸುಮಂಗಲಿಯರಾಗಿ ಸಾಯಬೇಕು, ವಿಧವೆಯರಾಗಿ ಅಲ್ಲ. ಇದು ನಮ್ಮ ಹಿರಿಯರು ಹೇಳುತ್ತಿದ್ದ ಮಾತಿದು. ನಾನಿನ್ನು ಬದುಕುವುದರಲ್ಲಿ ಅರ್ಥ ಇಲ್ಲ. ನಿನ್ನ ದಯ ಬೇಕು, ಮನಸ್ಸಿನಲ್ಲಿ ಬೇರೆ ಭಾವಿಸದೆ ನನ್ನನ್ನು ಬೀಳ್ಕೊಡು ಸರಮೆ, ಒತ್ತಾಯ ಮಾಡಬೇಡ, ನನ್ನನ್ನು ಕಳುಹಿಸಿಕೊಡು. ನಮ್ಮ ಅಯ್ಯ ನನ್ನನ್ನು ಲಕ್ಷ್ಮಿ, ರಾಮನನ್ನು ಇಷ್ಟು ಅಂತ ಹೇಳಿದ ಮಾತುಗಳು ಸುರಚಾಪದಂತೆ, ಕಾಮನ ಬಿಲ್ಲದಂತೆ ಆಗಿ ಹೋಯ್ತದು. ಆ ಮಾತಿಗೆ ಮೌಲ್ಯ ಇಲ್ಲ. ಹಾಗೆ ಸರಮೆಯ ಪಾದಗಳಿಗೆ ಸೀತೆ ಎರಗಿದ್ಲಂತೆ, ನನ್ನನ್ನು ಕ್ಷಮಿಸು, ನನ್ನನ್ನು ಭವಬಂಧನದಿಂದ ಬಿಡುಗಡೆ ಮಾಡು ಅಂತ ಹೇಳಿದ್ಲಂತೆ. ಮಾತ್ರ ಅಲ್ಲ, ಇದೆಲ್ಲದಕ್ಕೂ ನಾನು ಕಾರಣ, ನನ್ನಿಂದಾಗಿ ಆಯ್ತು ಅಂತ ಹೇಳ್ತಾಳೆ. ಅದನ್ನು ನೋಡೋಣ. ಕೊಯ್ದವರು ಪರರಲ್ಲ, ಗಂಡನ ಕೋದವಳು ತಾನೀಗ, ಸಾವಿನಿಂದ
ಸಿದ್ಧಿಸಿತ ಭುಜ ಸಖ ಕುಲ ಸಾರ್ವಭೌಮಗೆ ಚಂದವೇ ತಾನಿನ್ನು ಜೀವಿಪುದು ಅಂದವೇ ಧರಣಿಯಲಿ ಬದುಕುವುದೋ ಚಂದವೇ ತಾನಿನ್ನು ಜೀವಿಪುದಂದವೇ ಧರಣಿಯಲಿ ಬದುಕುವುದೋ ಕೈಗಳ ಮುಗಿದು ನುಡಿದಳು ಸರಮೆಗ ಭುಜಾಕ್ಷಿಗೆ ಅಂದವೇ ಬದುಕುವುದು ತಾನೇನು ಚಂದವೇ. ಹೀಗೆಲ್ಲ ಆಗುವುದಕ್ಕೆ ನಾನು ಕಾರಣ. ಮಾಯಾ ಜಿಂಕೆಯನ್ನು ನಾನು ಅಪೇಕ್ಷಿಸದೇ ಇದ್ರೆ, ನಾನು ಹಠ ಮಾಡದೇ ಇದ್ರೆ ಇದು ಯಾವುದೂ ನಡೀತಿರ್ಲಿಲ್ಲ. ನನ್ನ ಹಠಕ್ಕೆ ಒಪ್ಪಿ ರಾಮ ಮಾಯಾ ಜಿಂಕೆಯನ್ನು ತರಲಿಕ್ಕೆ ಹೋದದ್ದು, ರಾವಣನಿಂದ ನಾನು ಅಪಹರಿಸಲ್ಪಟ್ಟದ್ದು ಬಿಟ್ಟರೆ ಈ ಪ್ರಕರಣಕ್ಕೆ ಬೇರೆ ಏನುಂಟು? ಅದಕ್ಕಾಗಿ ನನ್ನ ಗಂಡನನ್ನು ಕೊಂದದ್ದು ಬೇರೆಯವರಲ್ಲ, ನಾನೇ ಮಾಡಿದ್ದಿದ್ದು. ನನ್ನ ಹಠವೇ ಇದನ್ನು ಮಾಡಿದೆ, ನನ್ನಿಂದಲೇ ಇದು ನಡೆದೋಯಿತು. ನಾನೇ ನನ್ನ ಪತಿಯನ್ನು ಕೊಂದವಳು, ಹಣೆಗೆ ಬಡ್ಕೊಂಡ್ಲಂತೆವಳು. ಸೂರ್ಯವಂಶದ ಚಕ್ರವರ್ತಿಗೆ ಸಾವು ನನ್ನಿಂದ ಆಯಿತು, ಬೇರೆಯವರಿಂದ ಆದದ್ದಲ್ಲ. ರಾಮ ಸಾಮರ್ಥ್ಯದ ಮುಂದೆ ಬೇರೆ ಯಾರು ಗೆಲ್ಲುವುದಕ್ಕೊಂಟಾರೆ ನನ್ನಿಂದ ಆಗಿ ಹೋಯ್ತದು. ನಾನಿನ್ನು ಜೀವಿಸಿರುವುದು ಚಂದವೇ, ಭೂಮಿಯಲ್ಲಿ ಬದುಕುವುದು ಸರಿಯೇ ಸರಮ. ತನ್ನ ದುಃಖವನ್ನು ನೋವನ್ನು ಹೇಳಿಕೊಳ್ತಾಳೆ. ಸರಮೆಯ ಕೈಗಳನ್ನು ಹಿಡ್ಕೊಂಡ್ಲಂತೆ, ಸರಮೆಗೆ ತನ್ನ ಎರಡೂ ಕೈಗಳನ್ನು ಜೋಡಿಸಿದ್ದಂತೆ, ಕಣ್ಣೀರಿಡಿಸಿದ ಸರಮೆಯ ಕಾಲಬಡದಲ್ಲಿ ಕುಸಿದು ಬಿದ್ದಂತೆ. ಮಂಗಲದ ಕಡೆಗೆ ಹೋಗೋಣ. ಪ್ರಿಯರಿಗೆ ವಿವೇಕಾಶ್ರಯರಿಗತಿ ಮೂರ್ಖರಿಗೆ ಅವಜ್ಞಾನಿಯಮರಿಗೆ ಜಾಣರಿಗೆ ಜಡರಿಗ ಸೂಯ ಭಾವರಿಗೆ ನಯವಿದರಿಗಜ್ಜರಿಗೆ ಹರುಷೋದಯದ ಹೆಂಪು ಕುಮಾರ ವಾಲ್ಮೀಕಿಯ ವಿಲಾಸ ಪ್ರೌಢತರ ಕವಿತಾ ಚಮತ್ಕಾರ ಕುಮಾರ ವಾಲ್ಮೀಕಿಯ ವಿಲಾಸ ಪ್ರೌಢತರ ಕವಿತಾ ಚಮತ್ಕಾರ